ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಬಸವಾದಿ ಪ್ರಮಥರನ್ನು ಸ್ಮರಿಸಿಕೊಂಡು ಕ್ಷೇತ್ರದ ಆರಾಧ್ಯ ದೈವ ಶ್ರೀ ಗುರು ಕೊಟ್ಟೂರೇಶ್ವರಲ್ಲಿ ನಮಸ್ಕರಿಸಿ, ಜೀವನ್ಮುಕ್ತ ಮಹರ್ಷಿಗಳಿಗೆ ನಮಸ್ಕರಿಸಿ, ಈ ದಿನದ ಸತ್ಸಂಗದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರೇ ಎಲ್ಲರಿಗೂ ತುಂಬ ಹೃದಯದ ನಮಸ್ಕಾರಗಳು. ಮಹಾಭಾರತ ಕಥಾಸಾರ ಭಾಗ 32 ಸಂಚಿಕೆ 32ಕ್ಕೆ ಕಾಲಿಟ್ಟಿದ್ದೀವಿ. ಸಂಚಿಕೆ 31 ಉಪನ್ಯಾಸದಲ್ಲಿ ನಾವು ಮಹಾಭಾರತದ ವಿಷಯವನ್ನು ಎಲ್ಲಿಗೆ ನಾವು ವಿರಾಮವನ್ನು ಕೊಟ್ಟಿದ್ದೀವಿ ಅಂತ ನೋಡೋದಾದರೆ, ಹಸ್ತಿನಾಪುರದಲ್ಲಿ ಮತ್ತು ಹಸ್ತಿನಾಪುರದ ರಾಜ್ಯಸಭೆಯಲ್ಲಿ ಮತ್ತೆ ಪಾಂಡವರಿಗೆ 12+1 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸ ಶಿಕ್ಷೆಯನ್ನು ಧೃತರಾಷ್ಟ್ರನಿಂದ ಘೋಷಣೆ ಮಾಡಿಸ್ತಾರೆ. ಆಗ ಭೀಷ್ಮಾಚಾರ್ಯರು ಮತ್ತು ವಿದುರ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಅದಕ್ಕೆ ಇಲ್ಲ, ಸೂರ್ಯಾಸ್ತ ಆಗಿತ್ತು, ನೀವೇನು ಐಡೆಂಟಿಫೈ ಮಾಡಿದಿರಲ್ಲ ಪಾಂಡವರನ್ನು, ಆ ಸಮಯದಲ್ಲಿ ಕತ್ತಲಾಗಿತ್ತು, ಅಂದರೆ ಸೂರ್ಯ ಮುಳುಗಿದ್ದ, ಹಾಗಾಗಿ ಇದು ಊರ್ಜಿತ ಆಗಲ್ಲ, ಅವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಥರ ಅಲ್ಲ, ಸರಿಯಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ರು ಕೂಡ ಕೇಳಲ್ಲ. ಶಕುನಿ, ದುರ್ಯೋಧನ ಅವ್ರ ಟೀಮ್ ಏನೈತಲ್ಲ ಅವ್ರೇನು ಹೇಳ್ತಾರೆ, ಆ ದಿವಸ ರಾತ್ರಿ ಆದ್ರೆ ಮಾತ್ರ ಅದು ಆ ದಿವಸ ಪೂರ್ಣ ಆದಂಗೆ, ಹಾಗಾಗಿ ನಾವು ಅವರನ್ನು ಆ ರಾತ್ರಿ ಮುಗಿಯೋದ್ರೊಳಗೆ ನಾವು ಅವರನ್ನು ಪತ್ತೆ ಹಚ್ಚಿದ್ದೀವಿ, ಗುರುತಿಡಿದಿದ್ದೀವಿ. ಹಾಗಾಗಿ ಮೊದಲನೇ ನಿಯಮದ ಪ್ರಕಾರ ಮತ್ತೆ ಅವರು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸಕ್ಕೆ ಹೋಗಬೇಕು ಅಂತಂದು ಧೃತರಾಷ್ಟ್ರನಿಂದ ಒಂದು ರಾಜಾಜ್ಞೆಯನ್ನು ಮಾಡಿಸ್ತಾರೆ. ಆಗ ಈ ವಿಷಯ ಎಲ್ಲ ಗೊತ್ತಾಗ್ತದೆ ಪಾಂಡವರಿಗೆ. ಅವ್ರು ಸಮಾಲೋಚನೆ ಮಾಡ್ತಾರೆ, ಏನು ಮಾಡೋಣ, ಅವರೇನು ಅವ್ರಿಗೆ ಗೊತ್ತಿತ್ತು, ಅಷ್ಟು ಸುಲಭವಾಗಿ ನಮಗೆ ಇವರು ರಾಜ್ಯವನ್ನು ಮರಳಿಸಲ್ಲ, ಸಂಪತ್ತನ್ನು ಮರಳಿಸಲ್ಲ ಅಂತಕ್ಕಂಥದ್ದು ಪಾಂಡವರಿಗೆ ಗೊತ್ತಿತ್ತು. ಹಾಗಾಗಿ ಏನು ಮಾಡೋಣ ಮುಂದೆ ಅಂತಕ್ಕಂಥದ್ದನ್ನು ಸಮಾಲೋಚನೆ ಮಾಡ್ತಾರೆ. ಭೀಷ್ಮಾಚಾರ್ಯರು ವಿದುರ ಎಚ್ಚರಿಕೆ ಕೊಡ್ತಾರೆ, ಸಲಹೆ ಕೊಡ್ತಾರೆ, ಪಾಂಡವರ ಅಧಿಕಾರ ಸಂಪತ್ತನ್ನು ಮರಳಿಸ್ರಿ ಅಂತ ಹೇಳ್ತಾರೆ. ಪಾಂಡವರು ಸಲಹೆಯನ್ನು ಕೊಡ್ತಾರೆ, ಜೊತೆಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಅವರ ರಾಜ್ಯವನ್ನು, ಅವರ ಒಂದು ಸಂಪತ್ತನ್ನು ಕೊಡಬೇಕು, ಇಲ್ಲಾಂದರೆ ಮುಂದೆ ಉಳಿಗಾಲಿಲ್ಲ, ನಿಮಗೆ ನಾಶ ಆಗ್ತೀರಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆದರೂ ಇವ್ರು ಕೇಳಲ್ಲ, ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಅವ್ರು ಹೆಂಗೆ ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾರೆ ಅಂತ ಶಕುನಿ ಹೇಳ್ತಾನೆ. ಅವರು ವನವಾಸಿಗಳಿಗೆ ರಾಜರ ಮೇಲೆ ಯುದ್ಧ ಮಾಡ್ತಕ್ಕಂಥ ಅಧಿಕಾರ ಇದ್ದಿಲ್ಲ ಅವಾಗ. ಅಂದರೆ ಇವರು ರಾಜರೇ ಅಲ್ಲ, ಈಗ ನಮ್ಮ ದಾಸರಿದ್ದಂಗೆ, ನಮ್ಮ ಸೇವಕರಿದ್ದಂಗೆ. ನಾವು ಅವ್ರಿಗೆ ಶಿಕ್ಷೆ ಕೊಟ್ಟಿದ್ದೀವಿ, ವನವಾಸದ ಅಜ್ಞಾತವಾಸ ಶಿಕ್ಷೆ. ವನವಾಸಿಗಳು ನಮ್ಮ ಮೇಲೆ ಒಂದು ಯುದ್ಧಕ್ಕೆ ಬರೋಕ್ಕೆ ಅವ್ರಿಗೆ ಹಕ್ಕಿಲ್ಲ ಅಂತಕ್ಕಂಥದ್ದನ್ನು, ಅಂದರೆ ಆಗಿನ ರಾಜರುಗಳು ಮಾತ್ರ ಯುದ್ಧ ಮಾಡಬೇಕಾಗಿತ್ತು ಅಂತಕ್ಕಂಥ ಒಂದು ನಿಯಮ ಇತ್ತು. ಇವರು ಮೂಲತಃ ರಾಜರೇ, ಆದರೆ ಈಗ ವನವಾಸಿಗಳಲ್ಲ, ನಮ್ಮ ಮೇಲೆ ಯುದ್ಧ ಮಾಡ್ತಕ್ಕಂಥ ಹಕ್ಕು ಅವ್ರಿಗಿಲ್ಲ ಅಂತಕ್ಕಂಥದ್ದನ್ನು, ಅಧಿಕಾರ ಇಲ್ಲ ಅಂತಕ್ಕಂಥದ್ದನ್ನು ಶಕುನಿ ಹೇಳ್ತಾನೆ. ಆ ವಿರಾಟನ ಇತ್ತ ಪಾಂಡವರೇನು ವಿರಾಟ ರಾಜನ, ಮತ್ಸ್ಯ ದೇಶದ ವಿರಾಟ ರಾಜನ ಆಸ್ಥಾನದಲ್ಲಿ ಏನಿದ್ರಲ್ಲ, ಅವರಿಗೂ ಎಲ್ಲರಿಗೂ ಗೊತ್ತಾಯ್ತಲ್ಲ ಇವರು ಪಾಂಡವರು ಅಂತಕ್ಕಂಥದ್ದು. ಅಜ್ಞಾತವಾಸದಲ್ಲಿ ಇವರು 5 ಜನ ಮತ್ತು ದ್ರೌಪದಿ ಎಲ್ಲರೂ ಸಹ ಒಂದು ಅಜ್ಞಾತ ತಮ್ಮ ಹೆಸರನ್ನು ಗೊತ್ತು ಮಾಡಿದರೆ ನಮ್ಮ ಒಂದು ಆಸ್ಥಾನದಲ್ಲಿ ಇದ್ದರು ಅಂತಕ್ಕಂಥದ್ದು ಅವರಿಗೆಲ್ಲ ಮಾಹಿತಿ ಬಂದ ತಕ್ಷಣ ಏನು ಮಾಡ್ತಾರೆ, ಅವರು ಇವರಿಗೆ ಒಂದು ಗೌರವ ಸತ್ಕಾರವನ್ನೇ ಆಯೋಜನೆ ಮಾಡ್ತಾರೆ. ಅವರ ಒಂದು ವಿರಾಟನ ದರ್ಬಾರಿನ ಒಂದು ದರ್ಬಾರಿನಲ್ಲಿ, ಅದರ ಒಂದು ರಾಜ್ಯಸಭೆಯಲ್ಲಿ ಇವರಿಗೆ ಒಂದು ಗೌರವ ಸನ್ಮಾನವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಪಾಂಡವರೆಲ್ಲರೂ ಸಹ ವಿರಾಟ ರಾಜನಿಗೆ ಕೃತಜ್ಞತೆಯನ್ನು ಹೇಳ್ತಾರೆ. ಯಾಕಂದರೆ ಈಗ 1 ವರ್ಷದ ಕಾಲ ನೀವು ನಮ್ಮನ್ನು ಸಲಹಿದಿರಿ, ಬೇರೆ ಯಾರಿಗೂ ಬಿಟ್ಕೊಡ್ದಂಗೆ. ಅವಾಗ ಕೀಚಕ ಅಂತಕ್ಕಂಥವನು ನಮ್ಮೆಲ್ಲರನ್ನು ಪ್ರದರ್ಶನಕ್ಕೆ ಏರ್ಪಡಿಸ್ತಿದ್ದ, ಅದಕ್ಕೂ ಅವಕಾಶ ಕೊಡ್ದಂಗೆ ನಮ್ಮನ್ನೆಲ್ಲ ಕಾಪಾಡಿದಿರಿ 1 ವರ್ಷಗಳ ಕಾಲ ಅಜ್ಞಾತವಾಸದಲ್ಲಿ ನಮ್ಮ 6 ಜನನನ್ನು. ಹಾಗಾಗಿ ಅವರೆಲ್ಲರೂ ಸಹ ಅವನಿಗೆ ಕೃತಜ್ಞತೆಯನ್ನು ಹೇಳ್ತಾರೆ, ವಿರಾಟ್ ರಾಜನಿಗೆ. ಆಗ ಅರ್ಜುನ ಹೇಳ್ತಾನೆ, ನೋಡ್ರಿ, ನಾವು ಎಲ್ಲಿದ್ದರೂ ಸಹ ಕೌರವರು ಅಂತೆ 101 ಜನ ಇದಾರಲ್ಲ, ಅವ್ರಿಗೆ ನಾವು ಶಿಕ್ಷೆ ಕೊಡ್ತೀವಿ, ಮುಂದೆ ಅವ್ರಿಗೆ ಶಿಕ್ಷೆ ಕೊಡ್ತೀವಿ ಅಂತಕ್ಕಂಥದ್ದನ್ನು ಅರ್ಜುನ ಹೇಳ್ತಾನೆ. ಆನಂತರ ಇವರು ರಣಭೂಮಿಯ ಆರಾಧ್ಯ ದೈವ ಕಾಲಭೈರವರನ್ನು ಪೂಜೆ ಮಾಡ್ತಾರೆ. ಕಾಲಭೈರವ ಅಂತಂದ ತಕ್ಷಣ ನಮಗೆ ನೆನಪಾಗ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿಯಲ್ಲಿ ನಾವು ಕಾಲಭೈರವನ ದೇವಸ್ಥಾನವನ್ನು ನೋಡ್ತೀವಿ. ಇಲ್ಲಿ ಕಾಲಭೈರವ ಅಂತಂದರೆ ಒಂದು ಶಿವನ ಒಂದು ಉಗ್ರ ರೂಪ, ಒಂದು ಪ್ರಳಯ ರುದ್ರ ರೂಪ ಅಂತ ಕರಿತೀವಿ ಅದನ್ನು, ಕಾಲಭೈರವ. ಅಂಥದ್ದೇ ಒಂದು ದೇವಸ್ಥಾನ ನಮ್ಮ ಮೊಳಕಾಲ್ಮೂರು ತಾಲೂಕಿನ ಹಾನಗಲ್ ಹತ್ರ ಒಂದು ನುಂಕೆಮಲೆ ಸಿದ್ದೇಶ್ವರ ಅಂತ ಇದೆ.
ಮೊಳಕಾಲ್ಮೂರಿಂದ ಒಂದು 12-15 ಕಿಲೋಮೀಟ್ರ್ ದೂರ ಇರ್ತಕ್ಕಂಥದ್ದು. ಏನು ಸರ್? ಹಾಂ, ಇಲ್ಲಿ ನಮ್ಮಲ್ಲೇ ಹತ್ತಿರದಲ್ಲೇ ಇದೆ ಕಾಲಭೈರವನ ದೇವಸ್ಥಾನ. ಅದನ್ನು ನುಂಕೆಮಲೆ ಸಿದ್ದೇಶ್ವರ ಅಂದರೆ ಒಂದು ಬೆಟ್ಟದ ಮಧ್ಯದಲ್ಲಿ ಆ ಒಂದು ದೇವಸ್ಥಾನ ಇದೆ. ಹಾಗಾಗಿ ಅದನ್ನು ನುಂಕೆಮಲೆ ಸಿದ್ದೇಶ್ವರ ಅಂತಕ್ಕಂಥದ್ದನ್ನು ಕರೀತಾರೆ. ಅದು ಕಾಲಭೈರವನ ದೇವಸ್ಥಾನ ಅಲ್ಲಿ ನಮ್ಮ ಮೊಳಕಾಲ್ಮೂರು ತಾಲೂಕಿನ ಹಾನಗಲ್ ಹತ್ರ ಇದೆ. ಅದು ಕಾಲಭೈರವ ದೇವಸ್ಥಾನ ಅಂತಕ್ಕಂಥದ್ದು. ಅಂದರೆ ಶಿವನ ಒಂದು ಪ್ರಳಯ ರುದ್ರ ರೂಪ, ಅದು ಶಿವನ ಒಂದು ರೂಪನೇ ಕಾಲಭೈರವ ದೇವಸ್ಥಾನ. ಅಂದರೆ ಕಾಲಭೈರವನನ್ನೇ ಯಾಕೆ ಪೂಜೆ ಮಾಡ್ತಾರೆ ಅಂತಂದರೆ, ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಆ ಒಂದು ಕಾಲಭೈರವನನ್ನು ಪೂಜೆ ಮಾಡ್ತಕ್ಕಂಥ ಒಂದು ರೂಢಿ ಆಗಿನ ಕಾಲದಲ್ಲಿ ಇತ್ತು. ಆಗ ಆ ಒಂದು ಇವರು ಯಾವಾಗ ಪಾಂಡವರು ಯುದ್ಧಕ್ಕೆ ಸನ್ನದ್ಧಾಗ್ತಾರೆ ಅಂತಕ್ಕಂಥದ್ದು ಕೌರವರಿಗೆ ಗೊತ್ತಾಗ್ಬಿಡ್ತು. ಅವನಿಗೆ ಸಿಟ್ಟು ಬರ್ತದೆ ದುರ್ಯೋಧನನಿಗೆ. ಇವರು ವನವಾಸಿಗಳು, ನಾವು ಹೇಳ್ದಂಗೆ ಕೇಳಬೇಕಾಗಿತ್ತು. ಮತ್ತು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕೆ ಹೋಗಬೇಕಾಗಿತ್ತು. ಆದರೆ ಇವರು ನಮ್ಮ ಮೇಲೆ ಹೆಂಗೆ ಯುದ್ಧ ಮಾಡ್ತಾರೆ ಅಂತಕ್ಕಂಥ ಆಕ್ರೋಶ ಅವನಲ್ಲಿ ಬರ್ತದೆ. ಆಗ ಕರ್ಣ ಅಭಯ ಕೊಡ್ತಾನೆ, ಇಲ್ಲ ನಾನದೀನಿ, ಅವ್ರು ಯುದ್ಧ ಮಾಡಲಿ, ನಾನು ಅರ್ಜುನನಿಗೆ ಸರಿಸಾಟಿ ಇದ್ದೀನಿ, ಅರ್ಜುನನಿಗಿಂತ ಏನು ಕಮ್ಮಿ ಇಲ್ಲ, ನಾನು ಅವರನ್ನು ಯುದ್ಧದಲ್ಲಿ ಸೋಲಿಸ್ತಕ್ಕಂಥ ಶಕ್ತಿ, ಅರ್ಜುನನನ್ನು ತಡೆಗಟ್ಟತಕ್ಕಂಥ ಶಕ್ತಿ ನನ್ನಲ್ಲಿದೆ ಅಂತಕ್ಕಂಥದ್ದನ್ನು ಕರ್ಣ ಹೇಳ್ತಾನೆ. ಆಗ ಶಕುನಿ ಹೇಳ್ತಾನೆ, ನೋಡ್ರಿ ಯುದ್ಧಕ್ಕೆ ಭೀಷ್ಮರು ಹೋಗಬೇಕು, ಭೀಷ್ಮರಿಲ್ಲದ್ರೆ ಇವ್ರು ಏನು ನಡೆಯಲ್ಲ ಇಲ್ಲಿ ಕೌರವರಲ್ಲಿ. ಭೀಷ್ಮರಿಂದಲೇ ಅವರು ಇಷ್ಟೊಂದು ಅಧರ್ಮಗಳನ್ನು ಮಾಡ್ತಾ ಇರ್ತಾರೆ. ಭೀಷ್ಮರಿಗೆ ಅದು ಗೊತ್ತಿರ್ತದೆ. ಆದರೂ ಅವ್ರು ಯಾವುದೋ ಒಂದು ಮಾತಿಗೆ ಕಟ್ಟು ಬಿದ್ದು ಅವರ ಒಂದು ಕಡೆಗೆ ಇರ್ತಾರೆ. ಭೀಷ್ಮರು ಹೋಗ್ಬೇಕು, ಯಾಕೆಂದರೆ ಭೀಷ್ಮರಿಗೆ ಮರಣ ಇಲ್ಲ, ಇಚ್ಛಾಮರಣಿ, ಸಾವು ಇಲ್ಲ, ಸೋಲು ಇಲ್ಲ. ಭೀಷ್ಮರು ಯಾವುದೇ ಯುದ್ಧದಲ್ಲಿ ಅದಾರಂದರೆ ಆ ಯುದ್ಧ ಭೀಷ್ಮರದೇ ವಿಜಯ ಅಂಥ ಒಂದು ಸನ್ನಿವೇಶ ಆಗಿತ್ತು. ಹಂಗಾಗಿ ಭೀಷ್ಮರು ಹೋದರೆ ಪಾಂಡವರೇ ಆ ಲೆಕ್ಕ, ಅವ್ರು ಸೋಲ್ಲೇಬೇಕಲ್ಲ ಅಂತಕ್ಕಂಥದ್ದು ಶಕುನಿಯ ಒಂದು ಯೋಜನೆ. ದಾಸರ ದ್ರೋಹ, ಅವ್ರು ದಾಸರು ಅಂತ ಹೇಳ್ತಾನೆ, ಅಂದರೆ ಸೇವಕರು. ಅವ್ರು ನಮಗೆ ಮೋಸ ಮಾಡಿದರು ಪಾಂಡವರು, ನಾವು ಅವರನ್ನು ಪತ್ತೆ ಹಚ್ಚಿದ್ದೀವಿ 1 ವರ್ಷ ಒಳದಾಗೆ, 1 ವರ್ಷ ಮುಗಿಯೋದ್ರೊಳಗೆ ಪತ್ತೆ ಹಚ್ಚಿವಿ. ಅವರು ನಿಯಮದ ಪ್ರಕಾರ ಇನ್ನೂ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಹೋಗಬೇಕಾಗಿತ್ತು. ಆದರೆ ನಮ್ಮ ಮೇಲೇ ಯುದ್ಧಕ್ಕೆ ಅವ್ರು ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕಿಡಿಕಾರ್ತಾನೆ ಶಕುನಿ. ಸೂರ್ಯಕಿರಣ ಇನ್ನೂ ಇತ್ತು. ದುರ್ಯೋಧನ ಹೇಳ್ತಾನೆ, ನಾವು ಅವರನ್ನು ಪತ್ತೆ ಹಚ್ಚಿದಾಗ ಸೂರ್ಯಕಿರಣ ಇತ್ತು, ಸೂರ್ಯನೇ ಇದ್ದ ಪಶ್ಚಿಮದಲ್ಲಿ, ಹಾಗಾಗಿ ಅವರು ನಿಯಮವನ್ನು ಪಾಲಿಸಬೇಕಾಗಿತ್ತು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಕಾಣದಿದ್ದರೆ ಮುಗಿಯಿತು ಭೀಷ್ಮರು ಹೇಳ್ತಾರೆ. ಈಗ ನಾವು ಸೂರ್ಯಾಸ್ತ ಅಂತ ಯಾವಾಗ ಹೇಳ್ತೀವಿ ಅಂದರೆ, ನಮಗೆ ಸೂರ್ಯ ಕಾಣಲ್ಲ, ಅದು ಸೂರ್ಯಾಸ್ತ. ಬಟ್ ಅವರ ವಾದ ಏನಂತಂದರೆ, ನಮಗೆ ಸೂರ್ಯ ಕಾಣಲ್ಲ, ನಮ್ಮ ಕೊಟ್ಟೂರಲ್ಲಿ ಸೂರ್ಯ ಕಾಣಲ್ಲ ಅಂದರೆ ಸೂರ್ಯ ಮುಳುಗಿದ ಅಂತ ಅರ್ಥ ಅಲ್ಲ. ಸೂರ್ಯಕಿರಣ ಇನ್ನೂ ಇರ್ತವೆ ಮೋಡದಲ್ಲಿ. ಸೂರ್ಯ ನೇರವಾಗಿ ನಮಗೆ ಕಾಣದೇ ಇರ್ಬೋದು, ಆದರೆ ಸೂರ್ಯಕಿರಣಗಳು ಇನ್ನೂ ಕಾಣ್ತಾ ಇರ್ತವೆ ಮೋಡದಲ್ಲಿ. ಹಂಗಾಗಿ ನಾವು ಆ ಸಮಯದಲ್ಲಿ ಅವರನ್ನು ಪತ್ತೆ ಹಚ್ಚಿದ್ದೀವಿ, ಹಂಗಾಗಿ ಅವರು ಹೋಗಬೇಕು ಅಂತಕ್ಕಂಥದ್ದು ಇವರ ವಾದ. ನಮ್ಮ ಮೇಲೆ ಆಕ್ರಮಣ ಮಾಡ್ತಕ್ಕಂಥದ್ದು ಅಧರ್ಮ ಅಂತ ಹೇಳ್ತಾನೆ ಶಕುನಿ. ನಮ್ಮ ಮೇಲೆ ಹೆಂಗೆ ಅಧರ್ಮ ಆಕ್ರಮಣ ಮಾಡ್ತಾರೆ ಅವರು? ವನವಾಸಿಗಳು. ಈಗ ನಮ್ಮ ನಿಯಮವನ್ನು ಅವರು ಪಾಲಿಸಬೇಕಾಗಿತ್ತು ಅಂತಕ್ಕಂಥದ್ದನ್ನು ಹೇಳ್ತಾನೆ. ಯುದ್ಧದ ತಯಾರಿಯಲ್ಲಿ ಪಾಂಡವರು, ಇತ್ತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಪಾಂಡವರಿಗೆ, ಇವರು ಕೊಡಲ್ಲ, ನಮಗೆ ರಾಜ್ಯನೂ ಕೊಡಲ್ಲ, ಸಂಪತ್ತನ್ನು ಮರಳಿ ಕೊಡಲ್ಲ, ನಾವು ಯುದ್ಧ ಮಾಡಲೇಬೇಕು ಅಂತಕ್ಕಂಥದ್ದನ್ನು ಅವರು ಒಂದೊಂದೇ ಪೂರ್ವಸಿದ್ಧತೆಯನ್ನು ಮಾಡ್ಕೊಳ್ತಾ ಹೋಗ್ತಾರೆ ಪಾಂಡವರು. ಇತ್ತ ಹಸ್ತಿನಾಪುರದಲ್ಲಿ ಭೀಷ್ಮ ಮತ್ತು ವಿದುರ ಸಮಾಲೋಚನೆ ಮಾಡ್ತಾರೆ. ಯಾಕಂದರೆ ಇವರಿಬ್ಬರು ಸಮಾನ ಮನಸ್ಕರು, ಭೀಷ್ಮ ಮತ್ತು ವಿದುರ. ಪಾಂಡವರ ಬಗ್ಗೆ ಒಲವುಳ್ಳಿರ್ತಕ್ಕಂಥವ್ರು, ಪ್ರೀತಿ ಅವ್ರ ಬಗ್ಗೆ, ಯಾಕಂದರೆ ಅವ್ರು ಧರ್ಮಿಷ್ಠರು ಅಂತಕ್ಕಂಥದ್ದು ಇವ್ರಿಗೆ ಗೊತ್ತಿರ್ತದಲ್ಲ. ಆ ಪಾಂಡವರ ಕೈಗೆ ಒಂದು ರಾಜ್ಯ ಸಿಕ್ಕಾಗ ಒಂದು ಒಳ್ಳೆಯ ರೀತಿಯಿಂದ ಹಸ್ತಿನಾಪುರ ಅಂತಕ್ಕಂಥದ್ದು ನಡೀತತೆ ಅಂತಕ್ಕಂಥದ್ದು ಇವ್ರಿಗೆ ಗೊತ್ತಿತ್ತು. ಹಸ್ತಿನಾಪುರ ಪಾಂಡವರು ಯಾರು ಸೋತರೂ ಕಷ್ಟ. ವಿದುರ ಹೇಳ್ತಾನೆ ನೋಡ್ರಿ, ಇತ್ಲಾಗೆ ಹಸ್ತಿನಾಪುರದಾಗಿ ಕೌರವರದಾರೆ, ಯುದ್ಧ ಏನಾದರೂ ಆದರೆ ಹಸ್ತಿನಾಪುರ ಸೋತರು ಕೂಡ ಕಷ್ಟ. ಯಾಕಂತಂದರೆ ಅದರ ಮುಂದಾಳತ್ವ ಭೀಷ್ಮರ ಕೈಯಲ್ಲಿ ಇರ್ತದೆ. ಆನಂತರ ಪಾಂಡವರು ಸೋತರೂ ಕಷ್ಟ, ಯಾಕಂದರೆ ಪಾಂಡವರಲ್ಲಿ ಧರ್ಮ ಇದೆ, ಅವ್ರು ಉಳಿಬೇಕು ಅಂತಕ್ಕಂಥದ್ದು. ಇಂಥ ಒಂದು ಉಭಯ ಸಂಕಟದಲ್ಲಿ ಅವರು ಸಿಕ್ಕಾಕ್ಕೊಂತಾರೆ. ಪಾಂಡವರಿಂದ ಯುದ್ಧಕ್ಕೆ ಆಹ್ವಾನ ಬರ್ತದೆ. ಅವರು ನೇರವಾಗಿ ಸಂದೇಶವನ್ನು ಕಳಿಸ್ತಾರೆ ಹಸ್ತಿನಾಪುರಕ್ಕೆ, ನಾವು ನಿಮ್ಮ ಮೇಲೆ ಯುದ್ಧಕ್ಕೆ ಬಂದಿದ್ದೀವಿ, ನಮ್ಮ ರಾಜ್ಯದ ಪಾಲು ಕೊಡ್ತಾ ಇಲ್ಲ ನೀವು, ಹಾಗಾಗಿ ನಾವು ಯುದ್ಧಕ್ಕೆ ಸನ್ನದ್ಧರಾಗಿದ್ದೀವಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಪಾಂಡವರು ಭೀಷ್ಮ ಮುಖಾಮುಖಿ. ನೋಡ್ರಿ, ಕೌರವರು ಏನು ಮಾಡಿದ್ರು ಭೀಷ್ಮರನ್ನು ಮುಂದಿಟ್ಕೊಂಡ ಮಾಡ್ತಕ್ಕಂಥದ್ದು. ಅವರು ಭೀಷ್ಮರನ್ನೇ ಮುಂದ್ಬಿಟ್ಟು ಯುದ್ಧಕ್ಕೆ ತಯಾರು ಮಾಡ್ತಾ ಇದ್ದಾರೆ. ಅವರು ರಣರಂಗಕ್ಕೆ ಹೋದರು, ಭೀಷ್ಮರೇ ಮುಂದಾಳತ್ವದಲ್ಲಿ ಹೋದರು. ಪಾಂಡವರು ಮತ್ತು ಭೀಷ್ಮ ಮುಖಾಮುಖಿ ಆದರು ಆ ಒಂದು ರಣರಂಗದಲ್ಲಿ. ಹಸ್ತಿನಾಪುರದ ಕೋಟೆ ನಾನು ಹೇಳ್ತಾರೆ ಭೀಷ್ಮಾಚಾರ್ಯರು, ಪಾಂಡವರಿಗೆ ಹೇಳ್ತಾರೆ, ನೀವು ಹೆಂಗೆ ಆಕ್ರಮಣ ಮಾಡ್ತೀರಿ ಹಸ್ತಿನಾಪುರದ ಮೇಲೆ? ಹಸ್ತಿನಾಪುರವನ್ನು ಕಾಪಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ, ನಾನು ಮಾತು ಕೊಟ್ಟಿದ್ದೀನಿ.
ನನ್ನ ತಂದೆ ಶಂತನುನಿಗೆ ಮಾತು ಕೊಟ್ಟಿದ್ದೀನಿ, ನಾನು ಹಸ್ತಿನಾಪುರವನ್ನು ನನ್ನ ಜೀವನವರೆಗೆ ಕಾಪಾಡ್ದಂತ ಮಾತು ಕೊಟ್ಟೀನಿ, ಹಾಗಾಗಿ ನಾನು ನೀವು ಆಕ್ರಮಣ ಮಾಡೋಕ್ಕೆ ಬಿಡಲ್ಲ ಅಂತಕ್ಕಂಥದ್ದನ್ನು ಪಾಂಡವರಿಗೆ ಹೇಳ್ತಾರೆ ಅವರು. ಯಾಕಂತಂದ್ರೆ ಅವರು ಒಂದು ಯಾವುದೋ ಒಂದು ಮಾತಿಗೆ ಕಟ್ಟಿಬಿಟ್ಟಿದ್ರು ಭೀಷ್ಮಾಚಾರ್ಯರು. ಆಗ ಪಾಂಡವರು ಹೇಳ್ತಾರೆ, ನೋಡ್ರಿ, ನಮ್ಮ ಆಹ್ವಾನ ಧೃತರಾಷ್ಟ್ರನ ಪುತ್ರರಿಗೆ ನಿಮ್ಮ ಮೇಲಲ್ಲ ಅಂತ ಹೇಳ್ತಾರೆ ಅವರು. ನಾವು ಯುದ್ಧಕ್ಕೆ ಕರೆ ಕೊಟ್ಟಿರೋದು ನಿಮ್ಮ ಮೇಲಲ್ಲ, ಧೃತರಾಷ್ಟ್ರನ ಪುತ್ರರು ಕೌರವರೇನಿದಾರಲ್ಲ ಅವರು ನಮಗೆ ಕೊಡಬೇಕಾಗಿತ್ತು, ನಮಗೆ ಬರ್ತಕ್ಕಂಥ ಒಂದು ಪಾಲನ್ನು ಕೊಡಬೇಕಾಗಿತ್ತು, ಆದರೆ ಕೊಟ್ಟಿಲ್ಲ. ಹಂಗಾಗಿ ನಾನು ಅವ್ರ ಮೇಲೆ ನಾವು ಮಾತ್ರ ಯುದ್ಧವನ್ನು ಘೋಷಣೆ ಮಾಡಿದ್ವಿ, ನಿಮ್ಮ ಮೇಲೆ ನಾವು ಯುದ್ಧ ಘೋಷಣೆ ಮಾಡಿಲ್ಲ ಅಂತಕ್ಕಂಥದ್ದನ್ನು ಪಾಂಡವರು ಹೇಳ್ತಾರೆ. ನೋಡ್ರಿ, ಭೀಷ್ಮಾಚಾರ್ಯರು ಭಾಳ ಅಸಹಾಯಕರಾಗಿ ಹೇಳ್ತಾರೆ, ನನ್ನ ಧರ್ಮ ಅನೇಕ ಅಧರ್ಮಗಳಿಗೆ ಕವಚವಾಗಿದೆ. ಕೌರವರೇನು ಇವತ್ತು ಅಧರ್ಮ ಮಾಡ್ತಾ ಇದ್ದಾರಲ್ಲ, ಇವರೆಲ್ಲ ಅಧರ್ಮಗಳಿಗೆ ನನ್ನ ಒಂದು ಧರ್ಮ ಕಟ್ಟಿಬಿದ್ದಿಬಿಟ್ಟಿರಲ್ಲ, ಇದೇ ಕಾರಣ ಆಗೈತೆ. ಭೀಷ್ಮಾಚಾರ್ಯರು ಅದರಂತಲೇ ಅವರು ಅಧರ್ಮ ಮಾಡಕತ್ತಾರೆ. ಭೀಷ್ಮಾಚಾರ್ಯರಿದ್ರೆ ಯಾರೂ ದಂಡೆತ್ತಿ ಬರಲ್ಲ, ನಮಗೇನು ಆಗಲ್ಲ ಅಂತಕ್ಕಂಥದ್ದು ಅವ್ರಿಗೆ ಖಾತ್ರಿ ಇರೋದ್ರಿಂದ ಎಲ್ಲ ಅಧರ್ಮಗಳನ್ನು ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನಿರ್ತಕ್ಕಂಥ ಪರಿಸ್ಥಿತಿ ನನ್ನದಾಗಿದೆ ಅಂತಕ್ಕಂಥದ್ದನ್ನು ಭೀಷ್ಮಾಚಾರ್ಯರು ಭಾಳ ಅಸಹಾಯಕತೆಯಿಂದ ಪಾಂಡವರಿಗೆ ಹೇಳ್ತಾರೆ. ನಿಮ್ಮ ಯುದ್ಧ ಸ್ವೀಕಾರ ಮಾಡಿಲ್ಲ. ಪಾಂಡವರು ಹೇಳ್ತಾರೆ, ನಾವು ನಿಮ್ಮ ಮೇಲೆ ಯುದ್ಧ ಮಾಡೋಕ್ಕೆ ಬಂದಿಲ್ಲ, ನಿಮ್ಮ ಯುದ್ಧವನ್ನು ನಾವು ಸ್ವೀಕಾರ ಮಾಡಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅವಮಾನ ನೆನಪಿಸಿದ ಅರ್ಜುನ ಆ ಒಂದು ಹಸ್ತಿನಾಪುರದ ರಾಜಸಭೆಯಲ್ಲಿ ಏನೇನು ಅವಮಾನ ಆಗಿತ್ತು ಇವರಿಗೆ, ಪ್ರಮುಖವಾಗಿ ದ್ರೌಪದಿಗೆ ಆಗಿರ್ತಕ್ಕಂಥ ಅವಮಾನ ಏನು ಅಂತಕ್ಕಂಥದ್ದನ್ನು ಎಲ್ಲ ಭೀಷ್ಮಾಚಾರ್ಯರಿಗೆ ನೆನಪು ಮಾಡ್ತಾರೆ ಅರ್ಜುನ ಮತ್ತು ಪಾಂಡವರು. ಆಗ ಭೀಷ್ಮಾಚಾರ್ಯರು ಹೇಳ್ತಾರೆ, ನೋಡ್ರಿ, ಅಧರ್ಮಿಗಳ ವಧೆ ಮಾಡಿ, ಅಧರ್ಮಿಗಳನ್ನು ಯಾವತ್ತೂ ಸಹಿಸ್ಕೋಬೇಡ್ರಿ, ನೀವು ಸಾಯಿಸ್ರಿ, ಅವರ ಪಕ್ಷದವರನ್ನು ವಧೆ ಮಾಡಿ ನನ್ನನ್ನು ಸೇರಿಸಿ ಅಂತ ಹೇಳ್ತಾರೆ ಅವ್ರು ಭೀಷ್ಮಾಚಾರ್ಯರು. ನನಗೂ ಸಾಕಾಗಿದೆ ಈ ಅಧರ್ಮವನ್ನು ನೋಡಿ ಕೌರವರ ಅಧರ್ಮವನ್ನು ನೋಡಿ ನನಗೂ ಸಾಕಾಗಿದೆ. ಹಂಗಾಗಿ ನನ್ನನ್ನು ಸೇರಿ ಎಲ್ಲರನ್ನೂ ವಧೆ ಮಾಡಿರಿ, ಅಧರ್ಮವನ್ನೇ ನಾಶ ಮಾಡಿರಿ ಅಂತಕ್ಕಂಥದ್ದನ್ನು ಭೀಷ್ಮಾಚಾರ್ಯರು ಹೇಳ್ತಾರೆ. ಯುದ್ಧದ ವಿನಾಶದ ಪ್ರವರ ತಿಳಿಸಿದ ಯುಧಿಷ್ಠಿರ, ಇವನು ಭಾಳ ಧರ್ಮವಂತ, ಹಂಗಾಗಿ ಇವನಿಗೆ ಧರ್ಮರಾಯ ಅಂತಕ್ಕಂಥ ಒಂದು ಅನ್ವರ್ಥನಾಮ ಇರತಕ್ಕಂಥದ್ದು. ಯುದ್ಧ ಆದರೆ ಏನೇನು ಸಮಸ್ಯೆ ಆಗ್ತೈತಿ, ಯುದ್ಧದಲ್ಲಿ ಪಾಲ್ಗೊಳ್ಳೋರು ಬಹುತೇಕ ಯುವಕರೆಲ್ಲ ಸತ್ತು ಹೋಗ್ತಾರೆ, ಅವರ ಹೆಂಡ್ತಿಯರೆಲ್ಲ ವಿಧವರೇ ಆಗ್ತಾರೆ, ಮನೆಗಳು ಅನಾಥ ಆಗ್ತವೆ. ಆಗ ರಾಜ್ಯದ ಸುಭಿಕ್ಷೆ ಎಲ್ಲಿ ಹೋಗ್ತೈತಿ, ರಾಜ್ಯದ ಸಂಪತ್ತೆಲ್ಲ ಲೂಟಿ ಆಗ್ತೈತಿ, ಎಷ್ಟೆಲ್ಲ ಅನಾಹುತಗಳಾಗ್ತವೆ ಅಂತಕ್ಕಂಥದ್ದೆಲ್ಲ ಮುಂದಾಲೋಚನೆಯನ್ನು ಯುಧಿಷ್ಠಿರ ಹೇಳ್ತಾನೆ ಭೀಷ್ಮಾಚಾರ್ಯರಿಗೆ. ಈ ರೀತಿ ಆದರೆ ಅನೇಕ ಮಕ್ಕಳು ಅನಾಥರಾಗ್ತಾರೆ, ವೃದ್ಧೆಯರು ಅನಾಥರಾಗ್ತಾರೆ ಅಂತಕ್ಕಂಥದ್ದನ್ನಲ್ಲೇ ಹೇಳ್ತಾನೆ ಯುಧಿಷ್ಠಿರ. ಆಗ ಭೀಷ್ಮಾಚಾರ್ಯ ಹೇಳ್ತಾನೆ, ನೋಡ್ರಿ, ಬೀಜ ಬಿತ್ತುವ ಮೊದಲು ಕಳೆ ತೆಗೆಯಬೇಕು. ಇವತ್ತೇನು ನಾವು ಹಸನು ಮಾಡೋದಂತೀವಿ, ಹೊಲ ಹಸನು ಮಾಡಬೇಕಪ್ಪ, ಮುಂಗಾರಿ ಮಳೆ ಬಂದ ತಕ್ಷಣವೇ ಹೊಸ ಹೊಲ ಹಸನು ಮಾಡಬೇಕು. ಇವತ್ತು ಬಹುತೇಕ ಯಾರನ್ನಾದರೂ ಪಟ್ಟಣದ ಮಕ್ಕಳಿಗೆ ಯಾರಿಗಾರ ಕೇಳಿದರೆ ಹೊಲ ಹಸನು ಮಾಡೋದಂದರೆ ಅಂದರೆ ಗೊತ್ತಾಗಲ್ಲ ಬಹುತೇಕ. ಹೊಲ ಹಸನು ಮಾಡೋದು ಅಂದರೆ ಆ ಹೊಲದಲ್ಲಿ ಇಷ್ಟು ದಿವಸ ಬೆಳೆದಿರ್ತಕ್ಕಂಥ ಒಂದು ಕಳೆಯನ್ನು ತೆಗಿತಕ್ಕಂಥದ್ದು. ಹಂಗೆ ಅಧರ್ಮದ ಕಳೆ ಬೆಳೆದ್ಬಿಟ್ಟದ್ದು ಈಗ ಹಸ್ತಿನಾಪುರದಲ್ಲಿ. ಆ ಅಧರ್ಮದ ಕಳೆಯನ್ನು ತೆಗಿಬೇಕು, ಅಂದರೆ ಕೌರವರು ಕಳೆ ಇದ್ದಂಗೆ ಅಂಥ ಒಂದು ಅಧರ್ಮದ ಕಳೆಯನ್ನು, ಆ ಒಂದು ಧರ್ಮದ ಬೀಜವನ್ನು ಬಿತ್ತಬೇಕಾಗಿದೆ. ಅಂದರೆ ಅಲ್ಲಿ ಪಾಂಡವರು ಆ ಒಂದು ಸ್ಥಳಕ್ಕೆ ಹೋಗಬೇಕಾಗಿದೆ. ಹಂಗಾಗಿ ಆ ಒಂದು ಧರ್ಮದ ಬೀಜನೇ ಬಿತ್ತನೆ ಮಾಡ್ತಕ್ಕಂಥ ಮೊದಲು ಅಧರ್ಮದ ಕಳೆಯನ್ನು ನಾವು ತೆಗಿಬೇಕಾಗಿದೆ ಅಂತಕ್ಕಂಥದ್ದನ್ನು ಭೀಷ್ಮ ಹೇಳ್ತಾರೆ. ಯುದ್ಧ ಮಾಡಲೇಬೇಕು, ಯುದ್ಧ ಮಾಡಿದರೆ ಮಾತ್ರ ಇದಕ್ಕೆ ಪರಿಹಾರ ಅಂತಕ್ಕಂಥದ್ದನ್ನು ಭೀಷ್ಮಾಚಾರ್ಯರು ಹೇಳ್ತಾರೆ. ನೋಡ್ರಿ, ಭೀಷ್ಮಾಚಾರ್ಯರು ಹೇಳ್ತಾರೆ, ನನ್ನ ಶಸ್ತ್ರ ಹಸ್ತಿನಾಪುರದ ಪರವಾಗಿ, ನನ್ನ ಆಶೀರ್ವಾದ ಸದಾ ನಿಮ್ಮ ಮೇಲೆ. ನಾನು ಮಾತಿಗೆ ಕಟ್ಟಿಬಿದ್ದುಬಿಟ್ಟಿದ್ದೀನಿ, ಯಾವುದೋ ಒಂದು ಶಪಥ ಕಟ್ಟಿಬಿದ್ದೀನಿ. ನನ್ನ ಶಸ್ತ್ರ ಯಾವಾಗಲೂ ಹಸ್ತಿನಾಪುರದ ಪರವಾಗಿರ್ತದೆ. ಹಸ್ತಿನಾಪುರ ಅಂತಂದ್ರೆ ಅಲ್ಲಿ ಕೌರವರ ಪರವಾಗಿ ನಾನು ಹೋರಾಡ್ತೀನಿ ಕೊನೆವರೆಗೂ, ಸಾಯೋವರೆಗೂ. ಆದರೆ ನಮ್ಮ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರ್ತದೆ. ಯಾಕಂದರೆ ನೀವು ಧರ್ಮಿಷ್ಠರಿದ್ದೀರಿ, ನಿಮಗೆ ಗೆಲುವಾಗಲಿ. ಯಾವಾಗಲೂ ಇವರು ಆಶೀರ್ವಾದ ಅದನ್ನೇ ಮಾಡ್ತಾ ಇರ್ತಾರೆ. ಭೀಷ್ಮಾಚಾರ್ಯರವರಿಗೆ ಆಶೀರ್ವಾದ ಅದನ್ನೇ ಮಾಡ್ತದೆ, ನಿಮಗೆ ಜಯವಾಗಲಿ ಅಂತಕ್ಕಂಥದ್ದನ್ನೇ ಮಾಡ್ತಾರೆ. ಹಾಗಾಗಿ ನನ್ನ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರ್ತದೆ, ನನ್ನ ಶಸ್ತ್ರ ಮಾತ್ರ ಹಸ್ತಿನಾಪುರವಾಗಿ ನಾನು ಎತ್ತತೀನಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಕೊನೆಗೆ ಭೀಷ್ಮಾಚಾರ್ಯರು ತಮ್ಮ ಸಾವನ್ನು ಹೆಂಗೆ ಮಾಡಬೇಕು, ಹೆಂಗೆ ನನಗೆ ನೀವು ಸಾಯಿಸಬೇಕು ಅಂತಕ್ಕಂಥದ್ದನ್ನು ಆ ದಾರಿಯನ್ನು ಸಹ ಪಾಂಡವರಿಗೆ ತೋರಿಸ್ತಾರೆ. ಅವರು ಎಲ್ಲ ರೀತಿಯಿಂದಲೂ ಸಹಾಯ ಮಾಡ್ತಾರೆ ಒಂದು ಧರ್ಮದ ಸಂಸ್ಥಾಪನೆಗಾಗಿ. ನನ್ನ ಆಶೀರ್ವಾದ ನಿಮ್ಮ ಪರವಾಗಿ ಇರ್ತೈತಿ, ಹಂಗಾಗಿ ನಿಮ್ಮ ಪರಾಕ್ರಮ ತೋರಿಸ್ರಿ ಅಂತಂದು ಹೇಳ್ತಾರೆ. ಹಂಗೆ ಆವಾಗ ಎಲ್ಲರೂ ಒಂದು ಭೀಷ್ಮಾಚಾರ್ಯರ ಆಶೀರ್ವಾದವನ್ನು ಪಡೆದು ವಾಪಸ್ ಹೋಗ್ತಾರೆ. ಅಲ್ಲಿ ಯುದ್ಧ ಸ್ಟಾರ್ಟ್ ಆಗಲ್ಲ ಆಗ ನೋಡ್ರಿ, ದುರ್ಯೋಧನ ಆಕ್ಷೇಪ ವ್ಯಕ್ತಪಡಿಸ್ತಾನೆ,
ಅವರೆಲ್ಲ ರಣರಂಗದಲ್ಲಿ ಇರ್ತಾರೆ, ಎಲ್ಲ ಸೈನ್ಯ ರೆಡಿ ಇರ್ತದೆ, ಯುದ್ಧ ಮಾಡೋಕ್ಕೆ ಪ್ರಾರಂಭ. ಆ ಕಡೆಗೆ ಪಾಂಡವರ ಸೈನ್ಯ ಇರ್ತದೆ, ಈ ಕಡೆಗೆ ಕೌರವರ ಸೈನ್ಯ ಇರ್ತದೆ. ಆದರೆ ಭೀಷ್ಮಾಚಾರ್ಯರನ್ನ ಮುಂದ್ಬಿಟ್ಟಿರ್ತಾರಲ್ಲ, ಅದು ಒಂದು ಮಾತುಕತೆ ಆದಮೇಲೆ ಅವ್ರು ವಾಪಸ್ ಹೊರಡಕ್ಕೆ ಆಗ್ತಾರೆ ಭೀಷ್ಮಾಚಾರ್ಯರು. ಅದಕ್ಕೆ ದುರ್ಯೋಧನ ಆಕ್ಷೇಪ ವ್ಯಕ್ತಪಡಿಸ್ತಾನೆ, ನಾವು ಯುದ್ಧ ಮಾಡೋಕ್ಕೆ ಬಂದಿದ್ದೀವಿ, ಅವ್ರು ಪಾಂಡವರೇ ಆಕ್ರಮಣಕ್ಕೆ ಒಂದು ಸಂದೇಶವನ್ನು ಕಳಿಸಿದ್ದಾರೆ, ನೀವ್ಯಾಕೆ ವಾಪಸ್ ಬಂದ್ರಿ ಅಂತಕ್ಕಂಥದ್ದನ್ನು ಕೇಳ್ತಾನೆ. ಅದಕ್ಕೆ ನೋಡ್ರಿ ಭೀಷ್ಮಾಚಾರ್ಯ ಏನು ಹೇಳ್ತಾರೆ, ಯಾರು ನನ್ನ ವಿರುದ್ಧ ಶಸ್ತ್ರ ಎತ್ತುವುದಿಲ್ಲವೋ ಅವರ ವಿರುದ್ಧ ನಾನು ಶಸ್ತ್ರ ಎತ್ತುವುದಿಲ್ಲ. ಪಾಂಡವರು ನನ್ನ ವಿರುದ್ಧ ಶಸ್ತ್ರ ಎತ್ತಲ್ಲ ಅಂತ ಹೇಳಿದರು, ಹಾಗಾಗಿ ನಾನು ಅವ್ರ ವಿರುದ್ಧ ಶಸ್ತ್ರ ಎತ್ತಲ್ಲ. ಅದು ನಾನು ಪಾಲಿಸ್ಕೊಂಡು ಬಂದಿರತಕ್ಕಂಥ ಒಂದು ನಿಯಮ, ಹಾಗಾಗಿ ನಾನು ಯುದ್ಧ ಮಾಡಲ್ಲ ಅಂತಕ್ಕಂಥದ್ದನ್ನು ಭೀಷ್ಮರು ಹೇಳ್ತಾರೆ. ಶಿಖಂಡಿ ಎದುರು ಶಸ್ತ್ರತ್ಯಾಗ ಮಾಡ್ತೀನಿ ನಾನು, ಅದನ್ನು ಹೇಳ್ತಾರೆ ಕೌರವರಿಗೆ ಮೊದಲೇ. ನಾನು ಯುದ್ಧ ಅಕಸ್ಮಾತ್ ಏನಾದರೂ ಯುದ್ಧ ಆದರೂ ಕೂಡ ಅವರಾಗಿ ಅವರು ಯುದ್ಧ ಮುಂಚೆ ಮಾಡಿದರೆ ನಾನು ಯುದ್ಧ ಪ್ರಾರಂಭ ಮಾಡ್ತೀನಿ. ಆ ಶಿಖಂಡಿಯನ್ನು ಏನಾದರೂ ನನ್ನ ಎದುರಿಗೆ ತಂದು ನಿಲ್ಲಿಸಿದ್ದೇ ಆದರೆ ಆವಾಗ ನಾನು ಶಸ್ತ್ರತ್ಯಾಗ ಮಾಡ್ತೀನಿ, ನಾನು ಯುದ್ಧ ಮಾಡಲ್ಲ, ಅವತ್ತೇ ನಾನು ಯುದ್ಧ ಕೊನೆ ಅಂತಕ್ಕಂಥದ್ದನ್ನು ಕೌರವರಿಗೆ ಹೇಳ್ತಾರೆ. ಆಗ ನನ್ನ ಮೃತ್ಯು, ನಾನೇನು ಇಚ್ಛಾಮರಣಿ ಅಂತ ಹೇಳ್ತನಲ್ಲ, ನನಗೂ ಮರಣ ಇದೆ. ಯಾವಾಗ ಶಿಖಂಡಿ ನನ್ನ ಎದುರಿಗೆ ಬಂದಾಗ ನಾನು ಶಸ್ತ್ರತ್ಯಾಗ ಮಾಡ್ತೀನಿ, ಆವಾಗ ಎದುರಿರ್ತಕ್ಕಂಥವರು ನನ್ನನ್ನು ಶಸ್ತ್ರದಿಂದ ಒಂದು ಕಟ್ಟಿ ಹಾಕ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಾರೆ ಅವರು. ಆಗ ಶಕುನಿ ಹೇಳ್ತಾನೆ, ನಿಮಗೆ ಮೃತ್ಯು ಇಲ್ಲಲ್ಲ ಅಂತ ಕೇಳ್ತಾನೆ ಅವ್ನು ಶಕುನಿ. ಅದೇ ಒಂದು ಧೈರ್ಯ ಅವರಿಗೆ, ಕೌರವರಿಗೆ ಅಧರ್ಮ ಮಾಡೋಕ್ಕೆ ಅದೇ ಧೈರ್ಯ. ಭೀಷ್ಮಾಚಾರ್ಯರಿಗೆ ಮೃತ್ಯು ಇಲ್ಲ, ಅವ್ರಿಗೆ ಸಾವಿಲ್ಲ ಸೋಲಿಲ್ಲ, ಹಾಗಾಗಿ ನಮ್ಮ ಪರವಾಗಿ ಯಾವಾಗಲೂ ಹೋರಾಡ್ತಾರೆ. ಅವ್ರನ್ನ ಮುಂದೆ ಬಿಟ್ಕೊಂಡು ನಾವು ಅಧರ್ಮ ಮಾಡ್ಕೊತ ಹೋಗೋಣ. ಇದು ಅವರ ಒಂದು ಸಂಚಾಗಿತ್ತು ಕೌರವರದು. ಯಾರಿಗೆ ಲಾಭ ಯುದ್ಧದಿಂದ? ವಿಶ್ವಾಸಘಾತ ಮಾಡಿದಿರಿ. ಶಕುನಿ ಹೇಳ್ತಾನೆ, ನೀವು ನಮ್ಮ ಕಡೆಗಿದ್ದೀರಿ. ಈಗ ಭೀಷ್ಮಾಚಾರ್ಯರು ಹಸ್ತಿನಾಪುರದಲ್ಲಿ ಕುರುವಂಶದ ಕಡೆಗಿದ್ದೀರಿ, ಆದರೆ ನೀವು ಶಸ್ತ್ರತ್ಯಾಗ ಮಾಡ್ತೀನಿ ಅಂತೀರಲ್ಲ, ನೀವು ಯಾರಿಗೆ ಲಾಭ ಮಾಡಿಕೊಡ್ತೀರಿ? ಹಂಗಾದರೆ ಪಾಂಡವರಿಗೆ ಲಾಭ ಮಾಡಿಕೊಡ್ತೀರಿ ನೀವು ಅಂತಕ್ಕಂಥದ್ದನ್ನು ಹೇಳ್ತಾರೆ. ನೀವು ವಿಶ್ವಾಸಘಾತ ಮಾಡ್ತೀರಿ ಅಂದರೆ ನಮ್ಮ ಜೊತೆಗಿದ್ದು ಆ ಒಂದು ಎದುರಿನ ಪಕ್ಷದವರಿಗೆ ಸಹಾಯವನ್ನು ಮಾಡ್ತಾಯಿದ್ದೀರಿ, ನೀವು ವಿಶ್ವಾಸಘಾತವನ್ನು ಮಾಡ್ತಾಯಿದ್ದೀರಿ ಅಂತಕ್ಕಂಥದ್ದನ್ನು ಶಕುನಿ ಹೇಳ್ತಾನೆ. ಇಂಥೆಲ್ಲ ಒಂದು ಮಾತುಗಳನ್ನು ಅವರು ಭೀಷ್ಮಾಚಾರ್ಯರು ಕೇಳಿಸ್ಕೊಳ್ಬೇಕು ಅನಿವಾರ್ಯವಾಗಿ. ಅವ್ರಿಗೆ ಭಾಳ ನೋವಾಗ್ತದೆ, ಆದರೂ ಸಹ ಅವರು ಅನಿವಾರ್ಯವಾಗಿ ಅಂಥ ಒಂದು ಮಾತುಗಳನ್ನು ಕೇಳಿಸ್ಕೊಳ್ಬೇಕಾಗ್ತದೆ. ಆ ಒಂದು ಹಸ್ತಿನಾಪುರದ ಆಸ್ಥಾನವನ್ನು ನಾನು ಎಂದು ನನ್ನ ಜೀವವಿರೋವರೆಗೂ ನಾನು ಆಸ್ಥಾನ ತೊರೆಯಲ್ಲ ಅಂತಕ್ಕಂಥ ಒಂದು ಮಾತು ಕೊಟ್ಟಿರ್ತಾರೆ ಧೃತರಾಷ್ಟ್ರರಿಗೆ. ಹಾಗಾಗಿ ಅವರಲ್ಲಿ ಕೂತ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಭಾಳ ನೋವಾಗಿ ಆ ನದಿಯ ತೀರಕ್ಕೆ ಬರ್ತಾರೆ. ಯಾಕಂದರೆ ಮಾತೆ, ಅವರ ತಾಯಿ ಗಂಗಾಮಾತೆ ಹತ್ತಿರ ಬಂದು ಭೀಷ್ಮಾಚಾರ್ಯರು ಬಹಳ ದುಃಖವನ್ನು ವ್ಯಕ್ತಪಡಿಸ್ತಾರೆ. ಆ ದ್ಯೂತ ಸಭೆಯಲ್ಲಿ ನಾನು ಮಲಿನಗೊಂಡ್ಬಿಟ್ಟಿದ್ದೀನಿ, ಅವತ್ತೇನು ದ್ರೌಪದಿಯ ವಸ್ತ್ರಾಪರಣವನ್ನು ಮಾಡಿದ್ರಲ್ಲ, ನಾನು ಒಬ್ಬ ಹಿರಿಯನಾಗಿ, ನಾನು ಧರ್ಮ ಪಾಲಿಸ್ತಕ್ಕಂಥವನಾಗಿ ಅವತ್ತು ನನಗೆ ಏನು ಅಸಹಾಯಕನಾಗಿಬಿಟ್ನಲ್ಲ. ಅವರಷ್ಟು ಅಧರ್ಮ ಮಾಡಿದರು, ಒಬ್ಬ ಸ್ತ್ರೀಯ ಮೇಲೆ ಅಧರ್ಮ ಮಾಡಿದರು ಸಹ ನಾನು ಅದನ್ನು ನೋಡಿಕೊಂಡು ಸುಮ್ಮನೆ ಇರ್ತಕ್ಕಂಥ ಪರಿಸ್ಥಿತಿ ನನಗೆ ಬಂತಲ್ಲ ಅಂತಕ್ಕಂಥದ್ದನ್ನು ಕಣ್ಣೀರಾಗ್ತಾರೆ ಅವರು ಗಂಗಾಮಾತೆ ಹತ್ರ ಬಂದು ನದಿ ದಂಡೆಯಲ್ಲಿ ಬಂದು. ಆನಂತರ ಯುದ್ಧಕ್ಕೆ ನಾನೇ ಆಮಂತ್ರಣ ಕೊಟ್ಟನಲ್ಲ ಪಾಂಡವರಿಗೆ ಅಂತಕ್ಕಂಥದ್ದು ಅವ್ರಿಗೆ ನೋವು. ಅಂಥ ಒಂದು ಧರ್ಮಿಷ್ಠರಿಗೆ ನಾನು ಅನ್ಯಾಯ ಮಾಡ್ತಾ ಇದ್ದೀನಲ್ಲ ಅಂತಕ್ಕಂಥದ್ದು ಭಾಳ ರೋದನೆಯನ್ನು ವ್ಯಕ್ತಪಡಿಸ್ತಾರೆ. ಆಗ ಗಂಗಾಮಾತೆ ಪ್ರಕಟ ಆಗಿ ಸಮಾಧಾನ ಮಾಡ್ತಾಳೆ ಭೀಷ್ಮಾಚಾರ್ಯರಿಗೆ. ಆಗ ಭೀಷ್ಮ ಹೇಳ್ತಾರೆ, ನೋಡ್ರಿ, ದುರ್ಯೋಧನ ಸಿಂಹಾಸನವನ್ನು ಕರ್ತವ್ಯ ಎಂದು ತಿಳಿದಿಲ್ಲ, ಅದೊಂದು ಅಧಿಕಾರ ಸಂಪತ್ತು ಅಂತ ತಿಳ್ಕೊಂಡಾನೆ. ಒಂದು ರಾಜನ ಸ್ಥಾನ ಏನಿದೆಯಲ್ಲ, ಯುವರಾಜನ ಸ್ಥಾನ ಆಗಲಿ ರಾಜನ ಸ್ಥಾನ ಆಗಲಿ, ಅದೊಂದು ಕರ್ತವ್ಯ, ಜನಸೇವೆ ಮಾಡಲಿಕ್ಕೆ ಇರತಕ್ಕಂಥ ಒಂದು ಕರ್ತವ್ಯ, ಒಂದು ಹುದ್ದೆ, ಅದು ಒಂದು ಅಧಿಕಾರ. ಮಜಾ ಮಾಡಲಿಕ್ಕೆ ಅಥವಾ ದೌರ್ಜನ್ಯ ಮಾಡಲಿಕ್ಕೆ ಇರತಕ್ಕಂಥ ಒಂದು ಆ ಸ್ಥಾನ ಅಲ್ಲ. ಆದರೆ ದುರ್ಯೋಧನ ತಿಳ್ಕೊಂಡಿರ್ತಕ್ಕಂಥದ್ದು ತನ್ನ ಅಧಿಕಾರ, ಇದು ನಾನು ಹೆಂಗೆ ಬೇಕಾದರೂ ನಾನು ಹೇಳಿದ್ದೇ ಒಂದು ಶಾಸನ ಆಗಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಂಡಿದ್ದಾನೆ. ಅವನಿಗೆ ಕರ್ತವ್ಯ ಅಂತಕ್ಕಂಥದ್ದು ಗೊತ್ತಿಲ್ಲ ಅಂತಕ್ಕಂಥದ್ದನ್ನು ಗಂಗಾಮಾತೆ ಹತ್ರ ಹೇಳ್ತಾರೆ. ಭವಿಷ್ಯದ ಧರ್ಮ ಸಂಸ್ಥಾಪನೆ ಆಗಬೇಕು. ಭವಿಷ್ಯದಲ್ಲಿ ಈಗೆಲ್ಲ ಬಹಳ ಅಧರ್ಮ ಆಗಿಬಿಟ್ಟದೆ. ಈಗ ಹಸ್ತಿನಾಪುರದಲ್ಲಿ ಇಡೀ ಆರ್ಯಾವರ್ತದಲ್ಲೇ ಅಧರ್ಮ ಆಡ್ತಾ ಇದೆ. ಹಾಗಾಗಿ ಭವಿಷ್ಯದಲ್ಲಿ ಒಂದು ಧರ್ಮ ಸಂಸ್ಥಾಪನೆ ಆಗಬೇಕಪ್ಪ ಅಂತಂದರೆ ನಿಮ್ಮ ನಿರ್ಧಾರ ಸರಿ ಇದೆ ಅಂತಕ್ಕಂಥದ್ದನ್ನು ಗಂಗಾಮಾತೆ ಹೇಳ್ತಾರೆ. ಹೌದು, ಈಗ ತುಂಬಿದ ಯಾವುದೋ ಪಾಪದ ಕೂಡ ತುಂಬಬೇಕಂತ ಹೇಳ್ತಾರಲ್ಲ, ಆ ಕೌರವರ ಪಾಪದ ಕೂಡ ತುಂಬ್ತಾ ಇದೆ. ಅದಕ್ಕೆ ಸ್ವಲ್ಪ ಟೈಮ್ ಕಾಯಬೇಕು. ಆಗ ಯುದ್ಧ ಅಂತಕ್ಕಂಥದ್ದು ಬರಲೇಬೇಕು. ಯುದ್ಧ ಯಾಕೆ ಬೇಕಂತಂದರೆ ಧರ್ಮ ಸಂಸ್ಥಾಪನೆಗಾಗಿ. ಶ್ರೀಕೃಷ್ಣ ಅದನ್ನೇ ಹೇಳ್ತಾನೆ, ಧರ್ಮ ಸಂಸ್ಥಾಪನಾಯ. ಆ ಒಂದು ಅಧರ್ಮ
ಎಲ್ಲಿವರೆಗೂ ಆ ಒಂದು ಅಧರ್ಮ ಮೆರೀತದೆ, ಅದಕ್ಕೊಂದು ಸಮಯ ಬರ್ತದೆ. ಆ ಸಮಯ ಹೋದರೆ ಕಾಯಿ, ನಿನ್ನ ನಿರ್ಧಾರ ಸರಿ ಇದೆ, ಮೋಕ್ಷವನ್ನು ನಿರೀಕ್ಷೆ ಮಾಡು, ಆನಂತರ ನಿನಗೆ ಮೋಕ್ಷವನ್ನು ಕರುಣಿಸ್ತೀನಿ ನಾನು ಅಂತಕ್ಕಂಥದ್ದನ್ನು ಗಂಗಾಮಾತೆ ಹೇಳಿ ಸಮಾಧಾನ ಮಾಡ್ತಾಳೆ. ಹಾಗೆ ಇತ್ತ ಪಾಂಡವರು ಸಮಾಲೋಚನೆ ಮಾಡ್ತಾ ಇರ್ತಾರೆ. ಯುದ್ಧವೇ ನಮ್ಮ ಕರ್ತವ್ಯ. ಅವನು ಯುಧಿಷ್ಠಿರ ಏನು ಮಾಡ್ತಾನೆ, ಪಾಂಡವರನ್ನು ಮಾತಾಡ್ಕೊಂತ ಯುದ್ಧ ಮಾಡೋದೇ ಬೇಡ ಅಂತ ಹೇಳ್ತಾನೆ. ಅವನು ಬೇಡ, ಯುದ್ಧ ಮಾಡೋದ್ರಿಂದ ಅನೇಕ ತೊಂದರೆಗಳಾಗ್ತವೆ, ಇಡೀ ಒಂದು ರಾಜ್ಯದಲ್ಲಿ ಅನಾಹುತಗಳಾಗ್ತವೆ, ಮುಂದೆ ರಾಜ್ಯ ದುರ್ಭಿಕ್ಷೆ ಆಗ್ತದೆ ಅಂತಕ್ಕಂಥದ್ದನ್ನು ಎಲ್ಲ ಹೇಳ್ತಾನೆ. ಆಗ ಯುದ್ಧ ನಮ್ಮ ಕರ್ತವ್ಯ. ಪಾಂಚಾಲಿ ದ್ರೌಪದಿ ಹೇಳ್ತಾಳೆ, ಯುದ್ಧ ಮಾಡಲೇಬೇಕು, ಯಾಕಂದರೆ ಧರ್ಮ ಸಂಸ್ಥಾಪನೆಗೆ ನಾವು ಯುದ್ಧ ಮಾಡಬೇಕಾಗಿದೆ. ತಾತಾಶ್ರೀ ಆದೇಶ ಐತೆ, ಭೀಷ್ಮಾಚಾರ್ಯರು ಹೇಳ್ಯಾರ ಸ್ವತಃ, ನೀವು ಯುದ್ಧ ಮಾಡಿರಿ, ನನ್ನನ್ನು ಸೇರಿ ವಧೆ ಮಾಡಿರಿ ಎಲ್ಲರನ್ನ ಅಂತ ಹೇಳ್ತಾ ಇದ್ದಾರೆ. ಅವರೇ ಅಭಯವನ್ನು ಕೊಟ್ಟಿದ್ದಾರೆ. ಅಧರ್ಮ ಅಂತಕ್ಕಂಥದ್ದು ಜಾಸ್ತಿ ಆಗಿದೆ, ಇವ್ರಿಗೆ ಬುದ್ಧಿ ಹೇಳಿ ಉಪಯೋಗ ಇಲ್ಲ. ದಂಡಂ ದಶಗುಣಂ ಅಂತೇನು ಹೇಳ್ತೀವಲ್ಲ ಹಂಗಾಗಿ ಯುದ್ಧ ಅನಿವಾರ್ಯ ಅಂತಕ್ಕಂಥದ್ದನ್ನು ಭೀಷ್ಮಾಚಾರ್ಯರು ಹೇಳ್ಯಾರೆ. ನಾವು ಯುದ್ಧವನ್ನು ಮಾಡಲೇಬೇಕು ಅಂತಕ್ಕಂಥದ್ದು ದ್ರೌಪದಿಯ ಒಂದು ದಿಟ್ಟ ನಿಲುವಾಗಿತ್ತು. ಮುಕ್ತಿ ಬಯಸುತ್ತಿದ್ದಾರೆ ತಾತಾಶ್ರೀ ಅಂದರೆ ಭೀಷ್ಮಾಚಾರ್ಯರು ಅವರು ಸಹ ಮುಕ್ತಿ ಬಯಸ್ತಾ ಇದ್ದಾರೆ. ಯಾಕಂದರೆ ಇದನ್ನೆಲ್ಲ ನೋಡಿ ಅವರಿಗೂ ಸಹ ಬಹಳ ನೋವಾಗಿದೆ. ಹಂಗಾಗಿ ಅವರು ಸಹ ಮುಕ್ತಿ ಬಯಸ್ತಾ ಇದ್ದಾರೆ. ನನ್ನನ್ನು ವಧೆ ಮಾಡಿರಿ ಅಂತಲೂ ಕೂಡ ಹೇಳ್ಬಿಟ್ಟಿದ್ದಾರೆ. ಹಂಗಾಗಿ ಯುದ್ಧ ಆಗಲೇಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಇನ್ನೂ ಸಂಶಯವಿದ್ದರೆ ಗೋವಿಂದನನ್ನು ಕೇಳಿ. ಇಲ್ಲಿ ಗೋವಿಂದ ಅಂತಂದರೆ ಶ್ರೀಕೃಷ್ಣ ಪ್ರತಿಯೊಂದು ಪಾಂಡವರಿಗೆ ಸಲಹೆ ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥವನು ಶ್ರೀಕೃಷ್ಣ. ಅವರ ಜಯಕ್ಕೆ ಕಾರಣ ಆಗಿರ್ತಕ್ಕಂಥವನು ಶ್ರೀಕೃಷ್ಣ. ಬೇಕಾದ್ರೆ ಶ್ರೀಕೃಷ್ಣನನ್ನು ಕೇಳ್ರಿ, ನಾವು ಯುದ್ಧ ಮಾಡಬೇಕಾ ಬೇಡ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣನನ್ನು ಕೇಳಿ ನಾವು ಮುಂದುವರಿಯೋಣ ಅಂತಕ್ಕಂಥದ್ದನ್ನು ದ್ರೌಪದಿ ಸಲಹೆ ಕೊಡ್ತಾಳೆ. ಆಗ ಭೀಮ ಹೇಳ್ತಾನೆ, ಇದು ಧರ್ಮಯುದ್ಧ, ಧರ್ಮ ಮತ್ತು ಅಧರ್ಮಗಳ ನಡುವೆ ಯುದ್ಧ. ಇಲ್ಲಿ ಕೌರವರ ಯುದ್ಧ ಅಲ್ಲ ಇದು. ಯಾಕಂದರೆ ಪಾಂಡವರಲ್ಲಿ ಒಳ್ಳೆಯವರಿದ್ದರು, ಕೆಟ್ಟವರಿದ್ದರು, ಕೌರವರಲ್ಲಿ ಒಳ್ಳೆಯವರಿದ್ದರು, ಕೆಟ್ಟವರಿದ್ದರು. ಇದು ಧರ್ಮಗಳ ಯುದ್ಧ. ಅವರಲ್ಲಿ ಅಧರ್ಮ ಜಾಸ್ತಿ ಇತ್ತು, ಇವರಲ್ಲಿ ಅಧರ್ಮ ಕಡಿಮೆ ಇತ್ತು. ಹಂಗಾಗಿ ಅಧರ್ಮಿಗಳು ನಾಶ ಆಗಬೇಕು. ಅಧರ್ಮಿಗಳು ನಾಶ ಆಗಬೇಕಂತಂದ್ರೆ ಯುದ್ಧ ಮಾಡಲೇಬೇಕು ಅಂತಕ್ಕಂಥದ್ದನ್ನು ಭೀಮ ಹೇಳ್ತಾನೆ. ಇತ್ತ ಯುದ್ಧ ಇನ್ನೇನು ಕುರುಕ್ಷೇತ್ರ ಯುದ್ಧ ಪ್ರಾರಂಭ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ ಅಂತಕ್ಕಂಥದ್ದು ಇಬ್ಬರಿಗೂ ಒಂದು ಕನ್ಫರ್ಮ್ ಆಗಿಬಿಡ್ತು. ಆವಾಗ ಸಹಾಯ ಯಾಚಿಸಿ ದ್ವಾರಕೆಗೆ ಬಲರಾಮನ ಹತ್ತಿರ ಬಂದ ದುರ್ಯೋಧನ, ದುಶ್ಯಾಸನ, ಶಕುನಿ. ಇನ್ನೇನು ಯುದ್ಧ ಪಾಂಡವರು ಬಿಡಲ್ಲ ಮತ್ತು ಗೊತ್ತಾಯ್ತು ಕೌರವರಿಗೆ. ಯಾಕಂದರೆ ಇವರು ಮತ್ತು ತನ್ನ ಒಂದು ಸೈನ್ಯವನ್ನು ಒಗ್ಗೂಡಿಸ್ಬೇಕಲ್ಲ. ಯುದ್ಧ ಮಾಡಬೇಕಂತಂದರೆ ಸೈನ್ಯವನ್ನು ಒಗ್ಗೂಡಿಸ್ಬೇಕು. ಬೇರೆ ಬೇರೆ ರಾಜ್ಯರ ಸುತ್ತಮುತ್ತ ಇರತಕ್ಕಂಥ ರಾಜ್ಯರ, ಇಡೀ ಆರ್ಯಾವರ್ತದಲ್ಲಿರ್ತಕ್ಕಂಥ ಬೇರೆ ಬೇರೆ ರಾಜ್ಯರ ಸಹಾಯವನ್ನು ತೆಗೆದುಕೊಳ್ಬೇಕು. ಯಾವುದೇ ಯುದ್ಧ ಆದರೆ ಒಂದು 2 ಭಾಗ ಆಗ್ತವೆ. ಇವ್ರ ಕಡೆಗೆ ಅಷ್ಟು ಜನ, ಅವ್ರ ಕಡೆಗೆ ಕೆಲವು ರಾಜ್ಯಗಳು, ಇವ್ರ ಕಡೆಗೆ ಕೆಲವು ರಾಜ್ಯಗಳು ಆಗ್ತವೆ. ಈಗ ನಾವು ಈಗಿನ ಯುದ್ಧಗಳನ್ನು ನೋಡಿದಾಗ ಸಹ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ದೇಶದ ಕಡೆಗೆ ಇರ್ತಕ್ಕಂಥ ಒಂದು 2 ಭಾಗ ಆಗ್ತಕ್ಕಂಥ ಅಥವಾ 3 ಭಾಗ ಆಗ್ತಕ್ಕಂಥದ್ದನ್ನು ನೋಡ್ತೀವಿ. ಅವ್ರ ಕಡೆಗೆ ಇರ್ತಕ್ಕಂಥದ್ದು ಒಂದು ಕೆಲವು ರಾಜ್ಯಗಳು, ಕೆಲವು ದೇಶಗಳು, ಈ ಕಡೆಗೆ ಇರ್ತಕ್ಕಂಥದ್ದು ಕೆಲವು ದೇಶಗಳು ನಮ್ಮಂಥ ಭಾರತ ದೇಶಗಳು ತಟಸ್ಥ ನೀತಿಯನ್ನು ಅನುಸರಿಸ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಈಗಲೂ ಸಹ. ಅದೇ ರೀತಿ ಅವಾಗ 2 ಭಾಗ ಆಗ್ತಾಯಿದ್ದು, ಒಂದು ಇಲ್ಲಿ ಅವ್ರ ಕಡೆಗೆ ಇರಬೇಕು, ಇಲ್ಲಿ ಈ ಕಡೆಗೆ ಇರಬೇಕು, 2ರಕ್ಕೊಂದು ಆ ರೀತಿ ಭಾಗ ಆಗ್ತಾಯಿದ್ದು. ಹಂಗಾಗಿ ಇವರು ಪಾಂಡವರು ಕೌರವರು ಇಬ್ಬರು ಸಹ ತಮಗೆ ಆತ್ಮೀಯರಾಗಿರ್ತಕ್ಕಂಥ ಮಿತ್ರರಾಗಿರ್ತಕ್ಕಂಥ ರಾಜರುಗಳನ್ನು, ಆ ಒಂದು ರಾಜ್ಯಗಳನ್ನು ತಮ್ಮ ಕಡೆಗೆ ಸೇರಿಸ್ಕೊಳ್ಳೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಅದೇ ರೀತಿ ಇವರು ಬಲರಾಮನ ಹತ್ರ ಹೋಗ್ತಾರೆ, ದ್ವಾರಕೆ ರಾಜ್ಯಗೆ ಬಲರಾಮನ ಹತ್ರ ಹೋಗ್ತಾರೆ. ಯಾಕಂದರೆ ಆ ಒಂದು ದ್ವಾರಕೆಯಲ್ಲಿ ನಾರಾಯಣಿ ಸೈನ್ಯ ಅಂತಕ್ಕಂಥದ್ದು ಇರ್ತದೆ. ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಸೈನ್ಯ, ಭಾಳ ಪರಾಕ್ರಮಿ ಸೈನ್ಯ ಅಂತದ್ದು. ಒಂದು ಅಕ್ಷೋಹಿಣಿ ಸೈನ್ಯ ಅವ್ರ ಹತ್ರ ಇರ್ತದೆ. ಅಂಥ ಒಂದು ಸೈನ್ಯ ನಮ್ಮ ಕಡೆಗೆ ಏನಾದರೂ ಬಂದರೆ ನಮ್ಮದೇ ಗೆಲುವು ಅಂತಕ್ಕಂಥದ್ದು ಕೌರವರ ಒಂದು ಶಕುನಿಯ ಒಂದು ಮುಂದಾಲೋಚನೆ. ಹಂಗಾಗಿ ಮೊದಲು ಅವನು ಬಲರಾಮನ ಹತ್ರ ಹೋಗ್ತಾನೆ. ಯಾಕಂದರೆ ಬಲರಾಮನ ಪ್ರೀತಿಯ ಶಿಷ್ಯ ದುರ್ಯೋಧನ. ಗದಾಯುದ್ಧದ ಗುರು ದುರ್ಯೋಧನನ, ಗದಾಯುದ್ಧದ ಗುರು, ಭಾಳ ಪ್ರೀತಿಯ ಶಿಷ್ಯ ದುರ್ಯೋಧನ ಬಲರಾಮನಿಗೆ. ಹಂಗಾಗಿ ನಾವು ಹೋದರೆ ನಮ್ಮ ಸಹಾಯಕ್ಕೆ ಬಂದೇ ಬರ್ತಾರೆ ಬಲರಾಮ ಅಂತಕ್ಕಂಥದ್ದು ಇವರಿಗೆ ಗೊತ್ತಿರ್ತದೆ. ಅವ್ರ ಹತ್ರ ಬಲರಾಮನ ಹತ್ರ ಹೋಗಿ ಹಿಂದಿನ ಅವಮಾನದ ಕಣ್ಣೀರು ಹರಿಸು. ಶಕುನಿ ಹೇಳ್ತಾನೆ ದುರ್ಯೋಧನನಿಗೆ, ಯಾವ ರೀತಿ ನೀನು ನಾಟಕ ಆಡಬೇಕು ಅಂತ ಹೇಳ್ತೀವಲ್ಲ ಹಂಗೆ ನಾಟಕ ಆಡು. ಬಲರಾಮನ ಹತ್ರ ಹೋಗಿ ನಾಟಕ ಆಡಿಸು. ಹಿಂದಿನ ಅವಮಾನ ಅಂತಂದರೆ ಸುಭದ್ರೆಯನ್ನು ದುರ್ಯೋಧನನಿಗೆ ಕೊಡ್ತೀನಿ ಅಂತಂದು ನಿಶ್ಚಿತಾರ್ಥ ಆಗಿತ್ತು ಮೊದಲು. ಆದರೆ ಅವಾಗೇನಾಯಿತು, ಅರ್ಜುನಿಗೆ ಸುಭದ್ರೆಗೆ ಮದುವೆ ಆಯಿತು. ಅದು ಅವಮಾನ ಆಯ್ತು ಅವರಿಗೆ. ಅವಾಗ ದುರ್ಯೋಧನನಿಗೆ ಅವಮಾನ ಆಯಿತು, ಒಂದು ಕುರುವಂಶಕ್ಕೆ ಅವಮಾನ ಆಯಿತು. ಅದನ್ನೆಲ್ಲ ನೆನಪು ಮಾಡಿ ಅವರಿಗೆ ನೀನು ಹತ್ತಂಗೆ ಮಾಡಿ ಅದನ್ನೆಲ್ಲ ಅವರಿಗೆ ಮನಸ್ಸು ಕರಗಂಗೆ ಮಾಡು. ಅವರು ನಮ್ಮ ಕಡೆಗೆ ಬರಬೇಕು. ಬಲರಾಮನ ಸೈನ್ಯ, ಬಲರಾಮ ನಮ್ಮ ಕಡೆಗೆ ಬರೋಂಗೆ ನೀನು ನಟನೆಯನ್ನು ಮಾಡು ಅಂತಕ್ಕಂಥದ್ದನ್ನು ಶಕುನಿ ದುರ್ಯೋಧನನಿಗೆ ಹೇಳ್ಕೊಡ್ತಾನೆ ಎಲ್ಲ.
ಹೋಗಿ ಬಲರಾಮನಿಗೆ ನಮಸ್ಕಾರ ಮಾಡ್ತಾರೆ, ಜೊತೆಗೆ ಕೃಷ್ಣನೂ ಇರ್ತಾನೆ, ಇಬ್ಬರಿಗೂ ನಮಸ್ಕಾರವನ್ನು ಮಾಡ್ತಾರೆ ಇವರು. ಹೊಗಳಿದ ಶಕುನಿ ಇವರಿಬ್ಬರನ್ನ ಹೊಗಳ್ತಾನೆ, ಬಲರಾಮನನ್ನು ಕೃಷ್ಣನ, ಎಷ್ಟು ಸುಖ ಸಂತೋಷವಾಗಿದ್ದೀರಿ, ಎಷ್ಟು ಐಶ್ವರ್ಯ ಇದೆ ನಿಮಗೆ, ಭಾಳ ನೆಮ್ಮದಿ ಇದೆ ಅಂತಕ್ಕಂಥದ್ದನ್ನು ಹೊಗಳ್ತಾನೆ ಅವರಿಬ್ಬರನ್ನು. ಆಗ ಶ್ರೀಕೃಷ್ಣ ಹೇಳ್ತಾನೆ ನೋಡ್ರಿ, ಸುಖ ಸಂತೋಷ ಕಳಿಸಲು ವಸ್ತುವಲ್ಲ. ಸುಖ ಸಂತೋಷ ಅಂತಕ್ಕಂಥದ್ದು, ಯಾಕಂದರೆ ನಿಮಗೆ ಎಷ್ಟಿದ್ರೂ ನಿಮಗೆ ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ, ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕಂತೀರಿ. ಹಂಗಾಗಿ ಅದು ಕಳಿಸ್ತಕ್ಕಂಥ ವಸ್ತು ಅಲ್ಲ, ಅದು ನಮ್ಮ ಮನಸ್ಸಿನಲ್ಲೇ ನಾವು ಮನಸ್ಸಿನಲ್ಲೇ ಒಂದು ನಾವು ಸ್ಥಾಪನೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಸ್ಥಿತಿ, ಅದು ಸುಖ ಸಂತೋಷ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಚಕ್ರವ್ಯೂಹದಲ್ಲಿ ಬಂದಿಯಾಗಿರುವಿರಿ ನೋಡ್ರಿ. ಅದೇ ಸಮಯದಲ್ಲಿ ಆ ಒಂದು ಅರ್ಜುನ ಸುಭದ್ರೆಯ ಮಗ ಅಲ್ಲಿರ್ತಾನೆ, ಅವನು ಅಲ್ಲೇ ಸುಭದ್ರೆಗೆ ಹುಟ್ಟಿರ್ತಾನಲ್ಲ, ಅಲ್ಲೇ ಅವನು ಒಂದು ಯುದ್ಧದ ಒಂದು ತರಬೇತಿಯನ್ನು ಪಡ್ಕೊಳ್ತಾ ಇರ್ತಾನೆ. ಆ ಸಮಯದಲ್ಲಿ ಚಕ್ರವ್ಯೂಹದ ಒಂದು ಯುದ್ಧದ ತರಬೇತಿಯನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅವರು. ಅಭಿಮನ್ಯು ಮತ್ತು ಇತರ ಸೈನಿಕರು ಒಂದು ಚಕ್ರವ್ಯೂಹ, ಆ ಯುದ್ಧದಲ್ಲಿ ಬರ್ತಕ್ಕಂಥ ಒಂದು ವ್ಯೂಹ ರಚನೆ ಅದು. ಅಂಥ ಚಕ್ರವ್ಯೂಹದ ಒಂದು ರಚನೆಯ ಒಂದು ತಾಲೀಮನ್ನು ಮಾಡ್ತಾ ಇರ್ತಾರೆ ಅಭಿಮನ್ಯು ಮತ್ತು ಇತರ ಸೈನಿಕರೆಲ್ಲ ಸೇರಿ. ಹಂಗಾಗಿ ಇವರಿರ್ತಕ್ಕಂಥದ್ದನ್ನೆಲ್ಲ ಸುತ್ತುವರೆದು ಬಿಡ್ತಾರೆ. ಶ್ರೀಕೃಷ್ಣ ಬಲರಾಮ ಜೊತೆಗೆ ಇವರೇನು ದುರ್ಯೋಧನ ದುಶ್ಯಾಸನ ಶಕುನಿ ಮಾತಾಡ್ತಾ ಇರ್ತಾರಲ್ಲ, ಸಡನ್ನಾಗಿ ಸುತ್ತುವರೆದು ಬಿಡ್ತಾರೆ. ಇವ್ರಿಗೆ ಶಾಕ್ ಆಗಿಬಿಡ್ತದೆ, ಶಕುನಿಗೆ ದುರ್ಯೋಧನ ದುಶ್ಯಾಸನಿಗೆ, ಇದೇನಪ್ಪ ನಮ್ಮನ್ನು ಬಂಧನ ಮಾಡಿಬಿಟ್ರಲ್ಲ ಅಂತಕ್ಕಂಥದ್ದು ಶಾಕ್ ಆಗಿಬಿಡ್ತೈತಿ. ಅವರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅವರು. ಆಗ ಆ ಒಂದು ಅಭಿಮನ್ಯುವನ್ನು ಪರಿಚಯಿಸ್ತಾನೆ ಶ್ರೀಕೃಷ್ಣ ಇವರಿಗೆ, ದುರ್ಯೋಧನ ದುಶ್ಯಾಸನ ಶಕುನಿಗೆ. ಇವನು ಅಭಿಮನ್ಯು, ಅರ್ಜುನನ ಮಗ, ಅರ್ಜುನ ಮತ್ತು ಸುಭದ್ರೆಯ ಮಗ ಅಭಿಮನ್ಯು. ಇವನ ಒಂದು ಕೌಶಲವನ್ನು ಪರಿಚಯ ಮಾಡ್ತಾನೆ ಅವಾಗ. ಇವರು ಆಟ ಆಡ್ತಾ ಇದ್ದಾರೆ, ಆ ಒಂದು ಚಕ್ರವ್ಯೂಹವನ್ನು ಭೇದಿಸ್ತಕ್ಕಂಥ ಆಟ ಆಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ಅತಿಥಿಗಳು ಭಯಭೀತರಾಗಿರುವರು. ಅಭಿಮನ್ಯುಗೆ ಹೇಳ್ತಾನೆ, ನಿಲ್ಲಿಸಿ, ಸಾಕು ತಡೆಯಪ್ಪ ನೀನು ಪ್ರಾಕ್ಟೀಸ್ ಮಾಡೋದು. ಇವರು ಭಯಭೀತರಾಗಿಬಿಟ್ಟಾರೆ, ಎಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿವೋ ಇವರು ಸೈನ್ಯದಲ್ಲಿ ಅಂತಂದು ಭಯಭೀತರಾಗಿಬಿಟ್ಟಿದ್ದಾರೆ ಇವರು ಮೂವರು, ನೀನು ಆಮೇಲೆ ಆಟವನ್ನು ಆಡಬೇಂತೆ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ಆಗ ಅಭಿಮನ್ಯು ಹೇಳ್ತಾನೆ ನೋಡ್ರಿ, ಸಾಮರ್ಥ್ಯದಿಂದ ಶತ್ರುಗಳು ಭಯಭೀತರಾಗಲೇಬೇಕು. ನಮ್ಮ ಸಾಮರ್ಥ್ಯದ ಏನಿದೆಯಲ್ಲ, ನಮ್ಮ ಸಾಮರ್ಥ್ಯದಿಂದ ಶತ್ರುಗಳು ಭಯಭೀತರು ಆಗಲೇಬೇಕು ಅಂತಕ್ಕಂಥದ್ದನ್ನು ಅಭಿಮನ್ಯು ಹೇಳ್ತಾನೆ. ಅಷ್ಟಾದ ನಂತರ ಬಲರಾಮ ದುರ್ಯೋಧನನ್ನು ಕರ್ಕೊಂಡು ಹೋಗ್ತಾನೆ ಒಂದು ಕಡೆಗೆ. ಕರ್ಕೊಂಡೋಗಿ, ಬಾ ನನ್ನ ಜೊತೆಗೆ ಗದಾ ಯುದ್ಧ ಮಾಡು ಸ್ವಲ್ಪ ಹೊತ್ತು. ಯಾಕಂತಂದರೆ ಪ್ರೀತಿಯ ಶಿಷ್ಯ ಅಲ್ಲ ಇವನು, ದುರ್ಯೋಧನ ಇಲ್ಲ ಅನ್ನಂಗೆ ಬರಲ್ಲ. ಯಾಕಂತಂದ್ರೆ ಆ ರೀತಿ ಯುದ್ಧ ಮಾಡಿದವರಿಗೆ ಭಾಳ ದಿವಸ ಆಗಿತ್ತು ಅವನು ಬಲರಾಮ ಯುದ್ಧ ಮಾಡಿ. ಅವನಿಗೆ ಯಾರಾದರೂ ಅವನಿಗೆ ಸಮನಾಗಿ ಪೈಪೋಟಿಯಾಗಿ ಯುದ್ಧ ಮಾಡೋರು ಬೇಕಾಗಿತ್ತು. ಹಂಗಾಗಿ ಅವರಿಬ್ಬರು ಯುದ್ಧಕ್ಕೆ ಆಹ್ವಾನ ಮಾಡ್ತಾನೆ. ದುರ್ಯೋಧನನ ಯುದ್ಧ ಮಾಡಿ ಇಬ್ಬರು ಗದೆ ಹಿಡ್ಕೊಂಡು ಯುದ್ಧ ಪ್ರಾರಂಭ ಮಾಡ್ತಾರೆ. ಭರ್ಜರಿ ಯುದ್ಧ ಮಾಡ್ತಾರೆ. ಆ ದುರ್ಯೋಧನನನ್ನು ಮೆತ್ತಗೆ ಮಾಡಿಬಿಡ್ತಾನೆ ಬಲರಾಮ. ಭಾಳ ದಿವಸ ನಂತರ ಅವನಿಗೆ ಬಲರಾಮನಿಗೆ ಯಾರೂ ಸಿಕ್ಕಿರಲ್ಲ ಒಂದು ಯುದ್ಧ ಮಾಡೋದಕ್ಕೆ. ಹಂಗಾಗಿ ದುರ್ಯೋಧನನ ಭಾಳ ಮೆತ್ತಗೆ ಮಾಡಿಬಿಡ್ತಾನೆ. ಇವನಿಗೆ ದುರ್ಯೋಧನನಿಗೆ ಬೇಡ ಅನ್ನೋಕ್ಕೆ ಬರೋದೇ ಇಲ್ಲ. ಯಾಕಂದರೆ ಅವ್ರ ಗುರುವಿನ ಮಾತು ಕೇಳಲೇಬೇಕು. ಜೊತೆಗೆ ಯಾಚನೆಗೆ ಬಂದಿರ, ಒಂದು ಯಾವುದೋ ಸಹಾಯಕ್ಕೆ ಕೇಳಕ್ಕೆ ಬಂದಿರೋದ್ರಿಂದ ಹಂಗಾಗಿ ಅವನಿಗೆ ಮೌನವಾಗಿ ಸಹ ಆ ಯುದ್ಧವನ್ನು ತಡ್ಕೊತಾನೆ. ಆ ಸಮಯದಲ್ಲಿ ಪೂರ್ತಿ ಮೆತ್ತಗೆ ಆಗ್ಬಿಡ್ತಾನೆ ದುರ್ಯೋಧನ ಬಲರಾಮನ ಒಂದು ಗದಾ ಯುದ್ಧದ ಪೆಟ್ಟಿನಿಂದ. ಅದೇ ಸಮಯಕ್ಕೆ ಇವರೇನು ಸಹಾಯ ಕೇಳಕ್ಕೆ ಬಲರಾಮನಾಥ ಬಂದಿದ್ರು. ಅದೇ ಸಮಯದಲ್ಲಿ ಅರ್ಜುನ ದ್ವಾರಕೆಗೆ ಬರ್ತಾನೆ. ಯಾಕಂದರೆ ಸುಭದ್ರ ಮತ್ತು ಅಭಿಮನ್ಯು ಅಲ್ಲೇ ಇರ್ತಾರಲ್ಲ, ಹಂಗಾಗಿ ಅವನು ಸಹ ದ್ವಾರಕೆಗೆ ಬರ್ತಾನೆ. ಮಗನನ್ನು ಭೇಟಿ ಮಾಡ್ತಾನೆ. ಅಲ್ಲಿವರೆಗೆ ಬಂದಿದ್ದಿಲ್ಲ ಅವನು, ಯಾಕಂತಂದರೆ ವನವಾಸ ಮುಗಿಸ್ಕೊಂಡು ಎಲ್ಲ ಭಾಳ ದಿವಸ ಆಗಿತ್ತಲ್ಲ, 12 + 1 13 ವರ್ಷ ಮಗನ ನೋಡಿದ್ದಿಲ್ಲ. ಹಂಗಾಗಿ ಬರ್ತಾನೆ ಅವಾಗ ಅವನು. ಆ ಒಂದು ಅಭಿಮನ್ಯು ಅರ್ಜುನನಿಗೆ ನಮಸ್ಕಾರವನ್ನು ಮಾಡ್ತಾನೆ. ಇಬ್ಬರು ಆಲಿಂಗನವನ್ನು ಮಾಡ್ತಾರೆ. ಆಗ ನೋಡ್ರಿ, ಅಭಿಮನ್ಯು ಹೇಳ್ತಾನೆ, ಕೊಲ್ಲುವುದನ್ನು ಕಲಿ ಅಂತ ನಮ್ಮ ಶ್ರೀಕೃಷ್ಣ ಹೇಳ್ಯಾರ, ಮಾಮಾಶ್ರೀ ಅಂತ ಹೇಳ್ತಾನೆ. ಅಭಿಮನ್ಯುಗೆ ಮಾಮಾಶ್ರೀ, ಮಾಮ ಆಗಬೇಕು ಶ್ರೀಕೃಷ್ಣ. ಕೊಲ್ಲುವುದನ್ನು ಕಲಿ ಅಂದರೆ ವೀರತನ, ಕಲಿತನವನ್ನು ಕಲಿ, ಏಡಿಯಾಗಿ ರಣರಂಗ ಬಿಟ್ಟು ಹೋಗಬೇಡ. ಯುದ್ಧದಲ್ಲಿ ಎಷ್ಟು ಜನ ಸಾಧ್ಯ ಆಗೋದು ಅಷ್ಟು ಜನ ಕೊಲ್ಲೋದನ್ನು ಕಲಿ ಅಂತಕ್ಕಂಥದ್ದನ್ನು ನನಗೆ ಸಾಧನೆ ಮಾಡಿ ತೋರಿಸಿದ್ದಾರೆ ಶ್ರೀಕೃಷ್ಣ ಅಂತಕ್ಕಂಥದ್ದನ್ನು ಅಭಿಮನ್ಯು ಹೇಳ್ತಾನೆ ಅವರ ಅಪ್ಪನಿಗೆ. ಅದೇ ರೀತಿ ಸಾಯುವುದನ್ನು ಕಲಿ ಎಂದು ಮಾತೆ ಹೇಳಿದ್ದಾರೆ. ನೀನು ನಿನ್ನ ತಂದೆಗೋಸ್ಕರ, ನಿಮ್ಮ ವಂಶಕ್ಕೋಸ್ಕರ, ಪಾಂಡವರ ವಂಶಕ್ಕೋಸ್ಕರ ನೀನು ಸಾಯೋಕ್ಕೂ ರೆಡಿ ಇರಬೇಕು ಅಂತ ಒಂದು
ಅದನ್ನು ನನಗೆ ಕಲಿಸಿದ್ದಾರೆ, ಅಂಥ ಒಂದು ವೀರತನವನ್ನು ನನಗೆ ಕಲಿಸಿದ್ದಾರೆ ಅಂತಕ್ಕಂಥದ್ದನ್ನು ಅಂಥ ನೋಡ್ರಿ ಎಂಥ ಪ್ರಬುದ್ಧತೆ ಇತ್ತು ಅವನಲ್ಲಿ. ಚಿಕ್ಕ ವಯಸ್ಸಾದರೂ ಸಹ ಅಭಿಮನ್ಯು ಅಂಥ ಒಂದು ಪ್ರಬುದ್ಧತೆ ಇತ್ತು ಅವನಲ್ಲಿ. ಇತ್ತ ಬಲರಾಮನ ಹತ್ರ ಇವನು ದುರ್ಯೋಧನೇನು ಬಂದಲ್ಲ, ಅವನು ಕಪಟವಾಗಿ ಕಣ್ಣೀರ ನಾಟಕವನ್ನು ಮಾಡ್ತಾನೆ. ತಂದೆಯ ಸಿಂಹಾಸನದ ಮೇಲೆ ನನ್ನ ಅಧಿಕಾರ ಏಕಿಲ್ಲ? ಈಗ ನಮ್ಮಪ್ಪ ರಾಜ, ಆಗಿನ ಸಮಯದಲ್ಲಿ ಸರ್ವೇ ಸಾಮಾನ್ಯ, ರಾಜರ ಮಕ್ಕಳು ರಾಜರಾಗ್ತಕ್ಕಂಥದ್ದು. ರಾಜರ ಮಗ ಯುವರಾಜ ಆಗಿರ್ತಾನೆ, ಆ ನಂತರ ಅವನೇ ರಾಜ, ಉತ್ತರಾಧಿಕಾರಿ, ಅದು ಸಹಜವಾಗಿರ್ತಕ್ಕಂಥದ್ದು. ಆದರೆ ನಮ್ಮಪ್ಪ ರಾಜ ಇದ್ದರೂ ಕೂಡ ನನಗೆ ಯಾಕೆ ರಾಜನ ಸ್ಥಾನವನ್ನು ಕೊಡಲ್ಲ ಅಂತಕ್ಕಂಥ ಕಣ್ಣೀರನ್ನು ನಾಟಕವನ್ನು ಆಡ್ತಾನೆ ಅವ್ರ ಒಂದು ಇವ್ರ ಮೇಲೆ. ವಂಶ ಪರಂಪರೆಗೆ ನನಗೆ ಬರಬೇಕಾಗಿತ್ತು, ಆದರೆ ಯಾಕೆ ಕೊಡಲ್ಲ, ನನಗೆ ಕೊಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ಬಲರಾಮನನ್ನು ಪ್ರಶ್ನೆ ಮಾಡ್ತಾನೆ. ಪಾಂಡವರ ವಿರುದ್ಧ ದೂರಿನ ಸುರಿಮಳೆ, ಪಾಂಡವರು ನಮ್ಮನ್ನು ಹಂಗೆ ಮಾಡಿದರು, ಹಿಂಗೆ ಮಾಡಿದರು. ಆದರೆ ಹಂಗೆ ನೋಡ್ಕೊಂಡ್ರೆ ಕೌರವರೇ ಪಾಂಡವರಿಗೆ ಕಿರುಕುಳ ಕೊಟ್ಟಿದ್ದು, ಅನೇಕ ತೊಂದರೆಗಳನ್ನು ಮಾಡಿರ್ತಕ್ಕಂಥದ್ದು ದುರ್ಯೋಧನನೇ ಪಾಂಡವರಿಗೆ. ಆದರೆ ಅವ್ರಿಗೆ ಗೊತ್ತಿಲ್ಲದವರಿಗೆ ಬಲರಾಮನಿಗೆ ಏನೇನೋ ಅವ್ರ ವಿರುದ್ಧ ಒಂದು ಚಾಡಿಯನ್ನು ಹೇಳ್ತಾನೆ. ಇಡೀ ಆರ್ಯಾವರ್ತವನ್ನು ನನ್ನ ವಿರುದ್ಧ ಎತ್ತಿ ಕಟ್ಟಿದ್ದಾರೆ, ಕೌರವರು ಸರಿಯಿಲ್ಲ, ಅವ್ರು ದುಷ್ಟರು ಅಂತಂದು ಇಡೀ ಆರ್ಯಾವರ್ತವನ್ನೇ ನನ್ನ ವಿರುದ್ಧ ಕಟ್ಟಿ ಅವರೆಲ್ಲ ಮಾತಾಡೋಂಗೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಬಲರಾಮನಿಗೆಲ್ಲ ಹೇಳ್ತಾನೆ. ಯಾಕಂತಂದರೆ ಬಲರಾಮನ ಪ್ರೀತಿಯ ಶಿಷ್ಯ ದುರ್ಯೋಧನ. ಮುಂದೆ ಹೇಳ್ತಾನೆ ನೋಡ್ರಿ, ನೀವು ಅವರ ಜೊತೆಯಲ್ಲಿರದಿದ್ದರೆ ಅವರು ಯುದ್ಧ ಮಾಡುವುದಿಲ್ಲ. ಅವರಿಗೆ ನಿಮ್ಮ ಧೈರ್ಯ ಇದೆ. ದ್ವಾರಕೆಯ ಒಂದು ನಾರಾಯಣಿ ಸೈನ್ಯ, ಒಂದು ಅಕ್ಷಯವಾಣಿ ಸೈನ್ಯ ಇದೆಯಲ್ಲ, ಅವರ ಆ ಒಂದು ನಮಗೆ ಸಿಗುತ್ತೆ. ಯಾಕಂದರೆ ಒಂದು ಸಂಬಂಧವನ್ನು ಬೆಳೆಸಿದಾರಲ್ಲ, ಅರ್ಜುನ ಸುಭದ್ರೆಯನ್ನು ಮದುವೆ ಆಗಿದ್ದಾನೆ, ಬಲರಾಮನ ತಂಗಿ ಸುಭದ್ರೆಯನ್ನು. ಹಂಗಾಗಿ ಆ ಒಂದು ಬಲರಾಮ ಮತ್ತು ಶ್ರೀಕೃಷ್ಣನ ಸಹಾಯ, ಅವರ ಸೈನ್ಯದ ಸಹಾಯ ನಮಗಿರುತ್ತೆ ಅಂತಕ್ಕಂಥದ್ದು ಅವರಿಗಿದೆ. ಹಾಗಾಗಿ ನೀವು ಪಾಂಡವರ ಪರವಾಗಿ ಯುದ್ಧ ಮಾಡಬೇಡ್ರಿ. ಪಾಂಡವರ ಪರವಾಗಿ ಯುದ್ಧ ಮಾಡಲಿಲ್ಲದ್ರೆ ಅವಾಗ ಯುದ್ಧನೇ ಆಗಲ್ಲ. ನೀವು ಅವ್ರ ಜೊತೆಗಿಲ್ಲ ಅಂತಂದರೆ ಯುದ್ಧನೇ ಆಗಲ್ಲ ಅಂತಕ್ಕಂಥದ್ದನ್ನು ದುರ್ಯೋಧನ ಹೇಳ್ತಾನೆ. ಆಗ ಬಲರಾಮ ಹೇಳ್ತಾನೆ ನೋಡ್ರಿ, ನಾನು ಕೃಷ್ಣ ಮತ್ತು ನಮ್ಮ ನಾರಾಯಣಿ ಸೈನ್ಯ ಪಾಂಡವರ ಪರ ಶಸ್ತ್ರ ಎತ್ತುವುದಿಲ್ಲ. ಇದನ್ನು ಅಭಯ ಕೊಡ್ತಾನೆ ಅವನಿಗೆ, ದುರ್ಯೋಧನನಿಗೆ ಅಭಯ ಕೊಡ್ತಾನೆ. ನಾನಾಗಲಿ ಶ್ರೀಕೃಷ್ಣ ಆಗಲಿ ನಮ್ಮ ನಾರಾಯಣಿ ಸೈನ್ಯ ಒಂದು ಅಕ್ಷೋಹಿಣಿ, ನಾವು ಯಾವುದೇ ರೀತಿಯಿಂದ ಪಾಂಡವರ ಪರವಾಗಿ ಯುದ್ಧ ಮಾಡಲ್ಲ ಅಂತಕ್ಕಂಥದ್ದನ್ನು ಅಭಯ ಕೊಡ್ತಾನೆ ದುರ್ಯೋಧನನಿಗೆ. ಅಷ್ಟು ಬೇಕಿತ್ತು ಇವರಿಗೆ. ನಾವು ಪಾಂಡವರ ಪರವಾಗಿ ಇರಲ್ಲ, ನಾನು ಇರಲ್ಲ, ಶ್ರೀಕೃಷ್ಣ ಇರಲ್ಲ, ನಮ್ಮ ಸೈನ್ಯ ಇರಲ್ಲ, ಒಂದು ಅಕ್ಷೋಹಿಣಿ, ಅಷ್ಟು ಅಭಯವನ್ನು ಕೊಡ್ತಾನೆ. ಅವ್ರು ಹೋದ್ಮೇಲೆ ಅರ್ಜುನ ಬರ್ತಾನೆ ಬಲರಾಮನ ಹತ್ರ. ನಮ್ಮನ್ನು ದೋಷಿ ಎಂದು ಹೇಗೆ ತೀರ್ಮಾನಿಸಿದಿರಿ? ಅರ್ಜುನ ಕೇಳ್ತಾನೆ ಪ್ರಶ್ನೆ ಬಲರಾಮನನ್ನು. ಹೌದು, ನೀವು ಕೌರವರ ಪರವಾಗಿ ಹೇಳಿದ್ರಲ್ಲ, ಅವ್ರಿಗೆ ಹೇಳ್ಬಿಟ್ರಿ ನಮ್ಮ ಪರವಾಗಿ ನೀವು ಯುದ್ಧ ಮಾಡಲ್ಲ, ಸೈನ್ಯ ಕಳಿಸಲ್ಲ ಅಂತ ಹೇಳ್ಬಿಟ್ರಲ್ಲ, ಅಂದರೆ ನಮ್ಮನ್ನು ತಪ್ಪಿತಸ್ಥರು ಅಂತ ಅಂದ್ಕೊಂಡ್ರಲ್ಲ, ಹೆಂಗೆ ಅಂದ್ಕೊಂಡ್ರಿ ನೀವು? ಇಡೀ ಆರ್ಯಾವರ್ತನೇ ನಮ್ಮ ಬಗ್ಗೆ ಕರುಣೆ ಇದೆ, ಅನುಕಂಪ ಇದೆ, ಆದರೆ ನೀವೆಂಗೆ ನಮ್ಮನ್ನು ತಪ್ಪಿತಸ್ಥರು ಅಂತ ನಿರ್ಧಾರ ಮಾಡಿದಿರಿ ಅಂತಕ್ಕಂಥ ಪ್ರಶ್ನೆಯನ್ನು ಅರ್ಜುನ ಬಲರಾಮನಿಗೆ ಕೇಳ್ತಾನೆ. ಆಗ ನೋಡ್ರಿ ಬಲರಾಮ ಹೇಳ್ತಾನೆ, ಯುಧಿಷ್ಠರನ ಬಗ್ಗೆ ನಿಷ್ಠುರವಾಗಿ ಮಾತನಾಡಿದ ಬಲರಾಮ. ಹೌದು, ನಿಮ್ಮ ತಪ್ಪಾಯ್ತು ಅಂತ ಹೇಳ್ತಾನೆ ಬಲರಾಮ, ಬಹಳ ನೇರವಾಗಿ ಹೇಳ್ತಾನೆ ಅವನು. ನಿಮ್ಮ ಸೋದರ ಏನು ಯುಧಿಷ್ಠರ ಇದ್ದಾರಲ್ಲ, ಅವ್ರ ಬಗ್ಗೆ ಹೇಳ್ತಾನೆ ನೋಡ್ರಿ. ಯುಧಿಷ್ಠರನೇ ದ್ಯೂತದಲ್ಲಿ ಅಧಿಕ ಅಧರ್ಮ ಮಾಡಿರುವನು. ಹೌದು, ಈಗ ಅಲ್ಲಿ ಪಗಡೆ ಆಟ ಕೂತ್ಕೊಂಡಿದ್ದಿರಲ್ಲ, ಅವನು ಎದ್ದು ಬರ್ಬೋದಾಗಿತ್ತಲ್ಲ, ಯಾಕೆ ಎದ್ದು ಬರಲಿಲ್ಲ? ಇಷ್ಟೆಲ್ಲ ಕಳ್ಕೊಂಡ್ರು ಯಾಕೆ ಎದ್ದು ಬರಲಿಲ್ಲ? ಅವನು ಅಧರ್ಮ ಮಾಡ್ಯಾನ ಫಸ್ಟು. ಕೌರವರೆಲ್ಲ ಅಧರ್ಮಿಗಳು, ನೀವು ಅಧರ್ಮಿಗಳು ಅಂತ ಹೇಳ್ತಾನೆ ಬಲರಾಮ. ಅದು ಒಂದು ರೀತಿಯಿಂದ ನೋಡಿದಾಗ ಅದು ಸರಿ ಅನ್ನಿಸ್ತೈತಿ. ಯುಧಿಷ್ಠರ ಯಾಕೆ ಎದ್ದು ಬರಬಾರ್ದಾಗಿತ್ತು? ಏಕೆ ಮೇಲಕ್ಕೆ ಹೇಳಲಿಲ್ಲ? ಅವನಿಗೆ ಅವನ ಧರ್ಮದ ಮೇಲೆ ಅಹಂಕಾರವಿತ್ತು. ಯುಧಿಷ್ಠರನಿಗೆ ನಾನು ಬಹಳ ಧರ್ಮವಂತ ಅಂತಕ್ಕಂಥ ಅಹಂಕಾರ ಇತ್ತು ಅವನಲ್ಲಿ. ಹಂಗಾಗಿ ಅವನ ಮೇಲೆ ಎದ್ದೇಳಲ್ಲ. ಇಲ್ಲಿ ಕೌರವರನ್ನೇ ಮಾಡಿಲ್ಲ, ಫಸ್ಟು ಕೌರವರು ಅಧರ್ಮ ಮಾಡಿಲ್ಲ, ನಿಮ್ಮ ಅಣ್ಣನೇ ಅಧರ್ಮ ಮಾಡಿರೋದು ಅಂತ ಹೇಳ್ತಾನೆ. ಯುಧಿಷ್ಠರನೇ ಅಧರ್ಮ ಮಾಡಿರೋದು, ಅವನ್ನ ಪಗಡೆನೇ ಆಡಲ್ಲ ಅಂತಂದು ಎದ್ದು ಬಂದ್ರೆ ಏನಾಗ್ತದೆ ನಿಮಗೆ? ನಿಮ್ಮನ್ನೇ ನಡ್ಕೊಂಡು ಕುಂದ್ರಿಸಿ ಹೇಳ್ತದ್ದಲ್ಲ. ಹೌದು, ನೀವು ಅಧರ್ಮಿಗಳಂತ ಹೇಳ್ತಾ ಇದ್ರು, ಕೌರವರು ಶಕನ ಹೇಳ್ತಾ ಇದ್ರು ಅಂದ್ರಲ್ಲ ಅವರು. ನೀವೆದ್ದು ವಾಪಸ್ ಬರಬೇಕಾಗಿತ್ತು, ನಿಮ್ಮ ರಾಜ್ಯ ನಿಮಗಿರ್ತತ್ತಲ್ಲ. ನೀವ್ಯಾಕೆ ಪಗಡೆ ಆಡೋಕ್ಕೆ ಕೂತ್ಕೊಂಡ್ರಿ? ಪಗಡೆ ಆಡೋಕ್ಕೆ ಕೂತ್ಕೊಂಡ್ರಿ ಸರಿ, ರಾಜ್ಯ ಕಳ್ಕೊಂಡ್ರಿ, ಸಂಪತ್ತು ಕಳ್ಕೊಂಡ್ರಿ, ಎಲ್ಲ ಕಳ್ಕೊಂಡ್ರಿ. ಕೊನೆಗೆ ನಿಮ್ಮನ್ನೇ ನೀವು ಒತ್ತಿ ಇಟ್ಕೊಂಡ್ರಿ, ಜೊತೆ ದ್ರೌಪದಿಯನ್ನು ಒತ್ತಿ ಇಟ್ರಿ. ಇದೆಲ್ಲ ಯಾಕೆ ಬೇಕಾಗಿತ್ತು? ನೀವು ಅಧರ್ಮಿಗಳು, ನಿಮ್ಮ ಅಣ್ಣ ಅಧರ್ಮಿ ಅಂತ ಹೇಳ್ತಾನೆ ಅವನು ಬಲರಾಮ. ಕೌರವ್ರನ್ನ ಬೇಡ, ನೀವು ಅಧರ್ಮಿಗಳು ಅಂತ ಹೇಳ್ತಾನೆ ಅವನು. ಅದು ಒಂದು ರೀತಿಯಿಂದ ಯೋಚನೆ ಮಾಡಿದಾಗ ಸರಿನೇ. ಅದು ಬಲರಾಮ ಹೇಳ್ತಕ್ಕಂಥದ್ದು ಭಾಳ
ಈಗೇನು ತರ್ಕ ಅಂತೀವಲ್ಲ, ಆ ತರ್ಕದ ರೀತಿ ನೋಡಿದಾಗ ಅದು ಸರಿಯೇ, ಹೌದು. ಅಲ್ಲಿ ಅನ್ಯಾಯ ಆಗ್ತದೆ ಅಂದಾಗ ನಾವು ಅಲ್ಲಿರಬಾರ್ದಲ್ಲ, ನಾವು ಎದ್ದು ಬಂದುಬಿಡ್ಬೇಕು. ಆಗ ಅರ್ಜುನನಿಗೆ ಏನು ತೋರಿಸ್ತಾ ಇಲ್ಲ, ಏನು ಉತ್ತರ ಹೇಳ್ಬೇಕು ಅವನು ಅವಾಗ ಅರ್ಜುನನಿಗೆ. ಅವ್ರ ಅಣ್ಣ ಮಾಡಿದ ತಪ್ಪಂತ ಇವ್ರಿಗೂ ಗೊತ್ತೈತಿ, ಆದರೆ ಅಣ್ಣನ ಮಾತಿಗೆ ಕಟ್ಟಿಬಿದ್ದು ಇವರೆಲ್ಲನೂ ಕಳ್ಕೊಂಡ್ರು. ಇಲ್ಲಿ ಧರ್ಮರಾಯ ಮಾಡಿದ್ದ ಒಂದು ತಪ್ಪಿಗೆ ಇವರೆಲ್ಲರೂ ಕಳ್ಕೊಂಡ್ರು. ಆಗ ಅವನಿಗೇನು ಮಾತಾಡೋಕ್ಕಾಗಲಿಲ್ಲ ಅರ್ಜುನನಿಗೆ. ಆಗ ಅವನು ಕೃಷ್ಣನ ಮೊರೆ ಹೋಗ್ತಾನೆ, ಶ್ರೀಕೃಷ್ಣನ ಹತ್ರ ಹೋಗ್ತಾನೆ. ಏನು ಈ ರೀತಿ ಮಾತಾಡಿಬಿಟ್ರು ಬಲರಾಮ, ಹೆಂಗೆ ಮಾಡ್ಬೇಕು ನಾವು ಮುಂದೆ? ಯಾಕಂತಂದ್ರೆ ಇವ್ರದೇ ಒಂದು ದೊಡ್ಡ ಸಹಾಯ ಸಿಗ್ತದಂತ ಬಂದಿದ್ದವನು. ಆದರೆ ಇವರು ಅವ್ರ ಕಡೆಗೆ, ಕೌರವ್ರ ಕಡೆಗೆ ಆಗಿಬಿಟ್ರೆ ನಮ್ಮ ಗತಿ ಏನು ಅಂತಕ್ಕಂಥದ್ದು ಅವನಿಗೆ ಚಿಂತೆ ಆಯಿತು ಅರ್ಜುನನಿಗೆ. ನೋಡ್ರಿ, ಅದಕ್ಕೆ ಶ್ರೀಕೃಷ್ಣನ ಹೇಳ್ತಾನೆ, ಅಹಂಕಾರ ಸದಾ ಅನರ್ಥ ಮಾಡಿಸುತ್ತದೆ. ಅವನು ಒಪ್ಪಲ್ಲ ಶ್ರೀಕೃಷ್ಣ, ಯುಧಿಷ್ಠಿರನನ್ನು ಒಪ್ಪಲ್ಲ ಶ್ರೀಕೃಷ್ಣ. ಯಾಕಂತಂದರೆ ಧರ್ಮರಾಯನಿಗೆ ಒಂದು ಅಹಂಕಾರ ಇದೆ, ನಾನು ಧರ್ಮಿಷ್ಠ ಅಂತಕ್ಕಂಥ ಒಂದು ಅಹಂಕಾರ ಇದೆ. ಹಂಗಾಗಿ ಅವನ ಮೇಲೆ ಎದ್ದೇಳಲಿಲ್ಲ ದ್ಯೂತ ಬಿಟ್ಟು. ಆ ಅಹಂಕಾರ ಐತಲ್ಲ, ಅದು ಅನರ್ಥ ಮಾಡಿಸ್ತತೆ. ಜ್ಯೇಷ್ಠನ ನಿರ್ಣಯಕ್ಕೆ ಬದ್ಧ. ಜ್ಯೇಷ್ಠ ಅಂತಂದ್ರೆ ಬಲರಾಮ, ಶ್ರೀಕೃಷ್ಣಗಿಂತ ದೊಡ್ಡವನು ಬಲರಾಮ. ಬಲರಾಮ ಏನು ಹೇಳೇನೋ ಅದಕ್ಕೆ ಬದ್ಧ ನಾವು. ಈಗ ಬಲರಾಮ ಏನು ಹೇಳೇನೆ, ಬಲರಾಮ ಶ್ರೀಕೃಷ್ಣ ಜೊತೆಗೆ ನಾರಾಯಣಿ ಸೈನ್ಯ, ಒಂದು ಅಕ್ಷೋಹಿಣಿ, ಇವು ಮೂರು ಸಹ ಪಾಂಡವರ ಪರವಾಗಿ ಯುದ್ಧ ಮಾಡಲ್ಲ ಅಂತ ಆದೇಶ ಮಾಡಿಬಿಟ್ಟಾನೆ. ಜ್ಯೇಷ್ಠ ಅದ ದೊಡ್ಡವ್ರು ಹೇಳ್ಯಾರಪ್ಪ ಅಂತಂದ್ರೆ ಅದು ನಿರ್ಣಯಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳ್ತಾನೆ ಶ್ರೀಕೃಷ್ಣ ಕೂಡ. ಅವನು ಅರ್ಜುನನಿಗೆ ಭೂಮಿನೇ ಬಾಯಿ ತೆರೆದಂಗೆ ಆಗಿಬಿಡ್ತೈತಿ, ಇದೇನಪ್ಪ ಇವ್ರು ನಂಬ್ಕೊಂಡಿದ್ವಿ, ಇವರ ನಮಗೆ ಕೈ ಕೊಟ್ರಲ್ಲ ಅಂತಕ್ಕಂಥದ್ದು. ನೋಡ್ರಿ, ಶ್ರೀಕೃಷ್ಣ ಹೇಳ್ತಾನೆ, ಹೆಣ್ಣನ್ನು ಪಣಕ್ಕೆ ಇಡುವ ಆಟದಿಂದ ಮುಜುಗರ ಅನುಭವಿಸಿದ್ದ ಬಲರಾಮ. ನಿಮಗೆ ಮುಜುಗರ ಆಗಿಲ್ಲ? ನಿಮಗೆ ಆ ದ್ರೌಪದಿಯನ್ನು ಒತ್ತೆ ಇಟ್ಟಿರಲ್ಲ, ಪಣ ಇಟ್ಟಿರಲ್ಲ ಜೂಜಿಗೆ, ಅದನ್ನು ಕೇಳಿ ಬಲರಾಮ ಅಷ್ಟು ನೋವು ಮಾಡ್ಕೊಂಡಿದ್ದ. ಅವತ್ತು ಮುಜುಗರ ಅನುಭವಿಸಿದ. ಇವರು ನಮ್ಮ ಸಂಬಂಧಿಕರು ಅಂತ ಹೇಳೋದಕ್ಕೆ ಮುಜುಗರ ಆಯಿತು, ನಿಮಗೆ ಮುಜುಗರ ಆಗಲಿಲ್ಲ ನಿಮಗೆ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಪ್ರಶ್ನೆ ಮಾಡ್ತಾನೆ. ಅದು ಮುಜುಗರದ ವಿಷಯ, ಒಂದು ಮಾನ ಮರ್ಯಾದೆ ವಿಷಯ. ಹೆಣ್ಣನ್ನು ಒತ್ತಿಡ್ತಕ್ಕಂಥದ್ದು, ಜೂಜಿಗೆ ಅಡ ಇಡ್ತಕ್ಕಂಥದ್ದು, ಅಂಥ ಒಂದು ತಪ್ಪನ್ನು ನೀವು ಮಾಡಿದಿರಿ, ನೀವು ಅಧರ್ಮಿಗಳು. ಅದನ್ನು ಬಲರಾಮ ಏನು ಹೇಳ್ತಾನೆ ಅದನ್ನು ಶ್ರೀಕೃಷ್ಣ ಹೇಳ್ತಾನೆ ಇವ್ರಿಗೆ. ಮತ್ತೆ ಅರ್ಜುನನಿಗೇನು ತೋಚ್ತಾ ಇಲ್ಲ. ಆಗ ಸುಭದ್ರೆ ಹತ್ರ ಬರ್ತಾನೆ. ಆಗ ಸುಭದ್ರೆ ಸಮಾಧಾನ ಮಾಡ್ತಾಳೆ, ಅವನಿಗೆ ಸಾಂತ್ವನ ಮಾಡ್ತಾಳೆ. ಇಲ್ಲ, ಶ್ರೀಕೃಷ್ಣನ ಮನಸ್ಸಿನಲ್ಲಿ ಬೇರೆ ಏನೋ ಯೋಚನೆ ಇದೆ. ಅವನು ಯಾವಾಗಲೂ ಧರ್ಮಿಷ್ಠನೇ, ಆದರೆ ನೀವು ಸಹ ತಪ್ಪು ಮಾಡಿರಿ, ಇಲ್ಲ ಅಂತಲ್ಲ. ಈಗ ಧರ್ಮರಾಯ ಒಬ್ಬ ತಪ್ಪು ಮಾಡಿದೆ, ಆ ಅಣ್ಣನ ಮಾತು ಕೇಳೋಕ್ಕಂಥದ್ದು ಇವರು ತಪ್ಪು ಮಾಡಿದರು. ಹಂಗಾಗಿ ಎಲ್ಲರೂ ತಪ್ಪು ಮಾಡಿದ್ದಾರೆ. ಆದರೂ ಸಹ ಮುಂದೆ ಒಳ್ಳೆಯದಾಗುತ್ತೆ, ಶ್ರೀಕೃಷ್ಣ ನಮ್ಮನ್ನು ಕೈ ಬಿಡಲ್ಲ ಅಂತಕ್ಕಂಥ ಒಂದು ವಿಶ್ವಾಸ ಸುಭದ್ರೆಗಿತ್ತು. ಯಾಕಂತಂದ್ರೆ ಶ್ರೀಕೃಷ್ಣ ಯಾವತ್ತು ಸಹ ಪಾಂಡವರ ಪಕ್ಷಪಾತಿಯಾಗೇ ಇರ್ತಾನೆ. ಇತ್ತ ಕೃಷ್ಣ ಬಲರಾಮರು ಮಾತುಕತೆ ಆಡ್ತಾರೆ, ಸಂವಾದ ಮಾಡ್ತಾರೆ. ಯಾಕಂತಂದ್ರೆ ಇವರು ಪಾಂಡವರ ಬಗ್ಗೆ ಭಾಳ ಮಾತಾಡ್ಬಿಟ್ಟಿದ್ನಲ್ಲ ಬಲರಾಮ, ಅವನಿಗೆ ಸಮಾಧಾನ ಮಾಡ್ಬೇಕಲ್ಲ ಕೃಷ್ಣ. ಆಗ ಹೇಳ್ತಾನೆ ನೋಡ್ರಿ, ದ್ವಾರಕೆಯ ಜನರ ಅಧರ್ಮ ವಿವರಿಸಿದ ಶ್ರೀಕೃಷ್ಣ. ಬರೀ ಹಸ್ತಿನಾಪುರದಾಗ ಒಂದಲ್ಲ, ಎಲ್ಲ ರಾಜ್ಯದಲ್ಲಿ ಅಧರ್ಮ ಇದೆ. ಇಡೀ ಆರ್ಯಾವರ್ತದಲ್ಲಿ ಅಧರ್ಮ ತುಂಬಿ ತುಳುಕಾಡ್ತಾ ಇದೆ. ನಮ್ಮ ದ್ವಾರಕೆಯಲ್ಲಿ ಏನು ಕಡಿಮೆ ಇಲ್ಲ ಅಂತಕ್ಕಂಥದ್ದನ್ನು ಉದಾಹರಣೆ ಸಮೇತ ಹೇಳ್ತಾನೆ ಶ್ರೀಕೃಷ್ಣ. ದೋಷ ಯುಧಿಷ್ಠಿರನದಲ್ಲ, ಧರ್ಮದ್ದು. ಅವನು ಸಮಾಧಾನ ಮಾಡ್ತಾನೆ ಬಲರಾಮನನ್ನು. ಯುಧಿಷ್ಠಿರನದ್ದು ದೋಷ ಅಲ್ಲ, ಅದು ಒಂದು ಧರ್ಮದ ದೋಷ. ಆ ಧರ್ಮದ ದೋಷದಿಂದ ಹಿಂಗಾಗಿದೆ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಮನವರಿಕೆ ಮಾಡಿಕೊಡ್ತಾನೆ. ಅದಕ್ಕೆ ಬಲರಾಮ ಹೇಳ್ತಾನೆ ನೋಡ್ರಿ, ಇವ್ರು ಏನೇ ತಪ್ಪು ಮಾಡಿದ್ರು ಜನ ಅನುಕರಣೆ ಮಾಡ್ತಾರಲ್ಲ ಅದನ್ನು ಅಂತಕ್ಕಂಥದ್ದನ್ನು ಹೇಳ್ತಾನೆ. ಯಾಕಂತಂದ್ರೆ ಒಂದು ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಒಂದು ಮಾದರಿ ನಡೆನುಡಿಗಳನ್ನು ಅನುಸರಿಸ್ಬೇಕು. ಈಗ ಧರ್ಮರಾಯ ಹೆಂಡ್ತಿಯನ್ನು ಪಣ ಇಟ್ಟಂತಂದರೆ ನಾಳೆ ಸಾಮಾನ್ಯ ಜನನ ಅದೇ ಮಾಡ್ತಾರೆ ಕೆಲಸ. ಇದು ಸಹಜ ತಾನೇ ಇದೆ. ಈಗ ಸಾಮಾನ್ಯ ಜನನು ಯಾವುದೋ ಒಂದು ಆಟ ಆಡ್ಕೊಂತ ಮನೆಗೆ ಅವ್ರು ಎದುರು ಮನೆಯವರು ಇವರು ಆಟ ಆಡ್ಕೊಂತ ನನ್ನ ಹೆಣ್ತಿನ ಪಣ ಇಡೋಣ, ನಿನ್ನ ಹೆಣ್ತಿನ ಪಣ ಇಡೋಣ ಅಂತ ಹಿಂಗೆ ಆಡಿದರೆ ಸಮಾಜ ಹೆಂಗೆ ಮುಂದುವರಿತತೆ ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡ್ತಾನೆ ಬಲರಾಮ. ಇದು ನಾವು ಯೋಚನೆ ಮಾಡ್ತಕ್ಕಂಥ ವಿಷಯನೇ. ಇದು ಒಬ್ಬ ರಾಜ ಆಗಿರ್ತಕ್ಕಂಥ ಮಾದರಿಯಾಗಿರಬೇಕು. ಅವತ್ತು ಯಾರು ಇದರಲ್ಲಿ ತ್ರೇತಾಯುಗದಲ್ಲಿ ರಾಮ ಸೀತೆಯನ್ನು ಯಾಕೆ ಅಡವಿಗೆ ಕಳಿಸಿದ? ಒಬ್ಬ ಅಗಸನ ಮಾತು ಬಂತು ಅವನಿಗೆ. ಆ ಲಂಕೆಯಲ್ಲಿ ರಾವಣನ ಜೊತೆಗಿದ್ಲು, ಇಷ್ಟು ರಾವಣನ ಹೋಗಿ ಹಿಡ್ಕೊಂಡಿದ್ದ. ರಾವಣ ಆಕಿನ ಕೂಡೆ ಹಾಕಿದ್ದು ಇಷ್ಟು ದಿವಸ ಸೀತೆನ, ಅಂತಕಿನ ಮತ್ತು ರಾಮ ಜೊತೆಗೆ ಇಟ್ಕೊಂಡ್ಬಿಟ್ಟ ಅಂತಕ್ಕಂಥ ಯಾರೋ ಒಬ್ಬ ಅಗಸ ಮಾತಾಡಿದ್ದ. ಅದು ಜನಸಾಮಾನ್ಯರ ಮಾತು, ಸಹಜವಾಗಿ ಮಾತಾಡ್ತಕ್ಕಂಥದ್ದು.
ಅದರ ಒಂದು ಕಳಂಕ ತಪ್ಪಿಸ್ಲಿಕ್ಕೆ, ಅದು ಒಂದು ಕಳಂಕ ಬರಬಾರ್ದು, ಒಂದು ರಾಜರಿಗೆ ಆಗಿರಲಿ ಅದು ಒಂದು ಮಾದರಿಯಾಗಿರಬೇಕು ಅಂತಂದು ಆ ಸೀತೆಗೆ ಗೊತ್ತಾಗದಂಗೆ ಆಕಿನ ಅಡವೆ ಬಿಟ್ಟು ಬರ್ತಾರೆ. ಅಲ್ಲೇ ಅಡವಿಯಲ್ಲೇ ಮಕ್ಕಳ ಜನನ ಆಗ್ತದೆ, ಲವಕುಶರ ಜನ್ಮ. ಅದು ಒಂದು ಸಮಾಜಕ್ಕೆ ಒಂದು ಮಾದರಿಯನ್ನು ತೋರಿಸ್ಬೇಕು ಅಂತಕ್ಕಂಥ ಉದ್ದೇಶ ಇತ್ತು ಅಷ್ಟೇ ಅಲ್ಲಿ. ಹಂಗೆ ಯುಧಿಷ್ಠರ ಹೆಂಡ್ತಿಯನ್ನು ಪಣ ಇಟ್ಟನಂತಂದರೆ ನಾಳೆ ಜನಸಾಮಾನ್ಯರು ಇದೇ ಆಟ ಆಡಲಿಲ್ಲದ್ರೆ, ಇದೇ ಆಟ ಆಡಿದರೆ ಮತ್ತು ಸಮಾಜ ಹೆಂಗೆ ಒಂದು ಅನೈತಿಕತೆ ಹೋಗ್ತತ್ತಲ್ಲ, ಒಂದು ಅಧಪತನ ಹೋಗುತ್ತಲ್ಲ ಅಂತಕ್ಕಂಥದ್ದು ಬಲರಾಮನ ಪ್ರಶ್ನೆಯಲ್ಲಿ. ಜನ ಅನುಕರಣೆ ಮಾಡ್ತಾರೆ. ಒಬ್ಬ ಮೇಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಜನ ಅನುಕರಣೆ ಮಾಡ್ತಕ್ಕಂಥದ್ದು ಸಹಜ. ಹಂಗಾಗಿ ನಮ್ಮನ್ನು ಆಳ್ತಕ್ಕಂಥ ರಾಜರಾಗಿರಲಿ, ಸರ್ಕಾರಗಳಾಗಿರಲಿ ಒಂದು ಒಳ್ಳೆಯ ರೀತಿಯಿಂದ ಅವರು ಒಂದು ಮಾದರಿಯಾಗಿ ಅವರ ನಡವಳಿಕೆಯನ್ನು ರೂಢಿಸಿಕೊಂಡಾಗ ಅಲ್ಲಿ ಉಳಿದಿರ್ತಕ್ಕಂಥ ಜನರು ಸಹ ಅದೇ ರೀತಿ ಅನುಕರಣೆಯನ್ನು ಮಾಡ್ತಾರೆ. ಅವರು ಕೆಟ್ಟ ರೀತಿಯಿಂದ ಇದ್ದಾಗ ಜನಗಳು ಸಹ ಕೆಟ್ಟ ರೀತಿಯಿಂದ ಅಂಥ ಒಂದು ಅನುಕರಣೆಯನ್ನು ಮಾಡ್ಕೊಳ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ನೋಡ್ರಿ, ಪರಂಪರೆಯ ಅಂಧಾನುಕರಣೆ ಶಪಥ ಮುರಿದಿದ್ದರೆ ಇಂಥವೆಲ್ಲ ಆಗ್ತಾ ಇದ್ದಿಲ್ಲ. ಇವರು ಭೀಷ್ಮಾಚಾರ್ಯರು, ದ್ರೋಣರು ಇವರೆಲ್ಲ ಏನು ಆಸ್ಥಾನದಾಗ ಕೂತ್ಕೊಂಡಿದ್ರಲ್ಲ ಅವತ್ತು ದ್ರೌಪದಿ ವಸ್ತ್ರಾಪರಣ ಆಗುವಾಗ, ಇವರೆಲ್ಲ ಅದಕ್ಕೆ ಕಟ್ಟಿಬಿದ್ದು ಸುಮ್ಮನೆ ಇದ್ದರು. ಯಾರೂ ವಿರೋಧ ಮಾಡಲಿಲ್ಲ, ಭೀಷ್ಮಾಚಾರ್ಯರು ವಿರೋಧ ಮಾಡಲಿಲ್ಲ, ಯಾರೂ ವಿರೋಧ ಮಾಡಲಿಲ್ಲ. ಅವತ್ತು ಇವರು ಇಂಥವೆಲ್ಲ ಯಾರೊಬ್ಬರು ಮುರಿದಿದ್ರೆ ಈ ಸಮಸ್ಯೆನ ಬರ್ತಾ ಇದ್ದಿಲ್ಲಲ್ಲ. ಇವ್ರು ಏನು ಕಲಿಸ್ಲಿಕ್ಕೆ ಹೊಂಟಿದ್ದಾರೆ ಅಂತಕ್ಕಂಥದ್ದನ್ನು ಎಲ್ಲರ ಮೇಲೆ ಬೇಸರ ಆಗ್ತದೆ ಅವನಿಗೆ, ಬಲರಾಮನಿಗೆ. ಇಡೀ ಒಂದು ಅವತ್ತೇನು ದ್ರೌಪದಿ ವಸ್ತ್ರಾಪರಣ ಆಗುವಾಗ ಒಂದು ರಾಜ್ಯಸಭೆಯಲ್ಲಿ ಏನು ಇರ್ತಾರಲ್ಲ, ಎಲ್ಲ ಹಿರಿಯರು ಅನಿಸ್ಕೊಂಡಿರ್ತಕ್ಕಂಥವ್ರು ಇರ್ತಾರೆ, ಅವರೆಲ್ಲರ ಮೇಲೂ ಬೇಸರ ಆಗ್ತದೆ ಅವನಿಗೆ, ಬಲರಾಮನಿಗೆ. ಯುದ್ಧದ ಮಹತ್ವ ತಿಳಿಸಿದ ಶ್ರೀಕೃಷ್ಣ. ಯುದ್ಧ ಯಾಕೆ ಆಗಬೇಕು ಅಂತ ಹೇಳ್ತಾನೆ. ಇಡೀ ಹಸ್ತಿನಾಪುರದಲ್ಲಿ ಒಂದೇ ಅಲ್ಲ, ಇಡೀ ಆರ್ಯಾವರ್ತದಲ್ಲಿ ಅಧರ್ಮ ಜಾಸ್ತಿ ಆಗಿಬಿಡತ್ತೆ. ಅಂದರೆ ಕಳೆ ಜಾಸ್ತಿ ಆಗಿಬಿಡತ್ತೆ. ಈ ಕಳೆಯನ್ನು ತೆಗಿಬೇಕು, ಧರ್ಮದ ಬೀಜವನ್ನು ಬಿತ್ತಬೇಕು. ಹಂಗಾಗಿ ಇಡೀ ಆರ್ಯಾವರ್ತದಲ್ಲಿ ಒಂದು ಯುದ್ಧ ಆಗಲೇಬೇಕು. ಅಧರ್ಮವನ್ನು ನಾಶ ಮಾಡಬೇಕು ಅಂತಂದರೆ ಯುದ್ಧ ಆಗಲೇಬೇಕು ಅಂತಕ್ಕಂಥದ್ದನ್ನು ಬಲರಾಮನಿಗೆ ಮನವರಿಕೆ ಮಾಡಿಕೊಡ್ತಾನೆ ಶ್ರೀಕೃಷ್ಣ. ಯುದ್ಧದ ಅವಶ್ಯ ಅಂತಕ್ಕಂಥದ್ದು ಹೆಂಗೆ, ಯಾಕೆ ಅವಶ್ಯ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಇಲ್ಲಿ ಕೌರವರು ಮತ್ತು ಪಾಂಡವರು ನಿಮಿತ್ತ ಮಾತ್ರ. ಮೊದಲೇ ಹೇಳಿದ್ನಲ್ಲ, ಕೌರವರಲ್ಲಿ ಒಳ್ಳೆಯರಿದ್ದಾರೆ, ಪಾಂಡವರಲ್ಲಿ ಒಳ್ಳೆಯರಿದ್ದಾರೆ, ಇವರಲ್ಲಿ ಕೆಟ್ಟವರಿದ್ದಾರೆ, ಇವರಲ್ಲಿ ಕೆಟ್ಟವರು. ಆದರೆ ಕೌರವರಲ್ಲಿ ಅಧರ್ಮ ಜಾಸ್ತಿ ಇದೆ, ಹಂಗಾಗಿ ಅಧರ್ಮಿಗಳು ನಾಶ ಆಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಾನೆ. ಇವರಿಬ್ಬರು ನಿಮಿತ್ತ ಮಾತ್ರ, ಇಡೀ ಆರ್ಯಾವರ್ತನೆ ಸ್ವಚ್ಛ ಆಗಬೇಕು ಅಂತಕ್ಕಂಥದ್ದು ಅವನ ಉದ್ದೇಶ. ಆಗ ಬಲರಾಮನಿಗೆ ಹೇಳ್ತಾನೆ, ನೋಡಪ್ಪ ನನಗೇನು ಗೊತ್ತಾಗಲ್ಲ, ನೀನು ಇರುವ ಪಕ್ಷ ಧರ್ಮದ ಪಕ್ಷ, ನಾನು ಯಾರ ಪರವಾಗಿ ಯುದ್ಧ ಮಾಡುವುದಿಲ್ಲ ಹೇಳ್ಬಿಡ್ತಾನೆ ಬಲರಾಮ. ನಾನು ಯುದ್ಧದಾಗ ಎಂಟ್ರಿ ಆಗಲ್ಲ, ನೀನು ಹೆಂಗಾರ ಮಾಡು, ನಿನಗೆ ತಿಳಿದಂಗೆ ಮಾಡು, ನೀನು ಎಲ್ಲಿದೆ ಅಂದರೆ ಅದು ಧರ್ಮದ ಪಕ್ಷ ಅಂತ ಅದು ನನಗಷ್ಟು, ಯಾಕಂದರೆ ನನಗೆ ಗೊತ್ತಿದೆ. ಯಾಕಂದರೆ ಬಲರಾಮ ಶ್ರೀಕೃಷ್ಣನನ್ನು ಬಾಲ್ಯದಿಂದಲೂ ನೋಡ್ಕೊಂಬಂದಿರ್ತಾನೆ. ಇವನ ಒಂದು ಚಟುವಟಿಕೆಗಳನ್ನು, ಇವನ ಒಂದು ಮಹತ್ವವನ್ನು ಬಾಲ್ಯದಿಂದನೂ ನೋಡ್ಕೊಂತ ಬಂದಿರ್ತಾನಲ್ಲ. ಹಂಗಾಗಿ ಬಲರಾಮನಿಗೆ ಗೊತ್ತು ಕೃಷ್ಣ ಎಲ್ಲದನೋ ಅದು ಒಳ್ಳೆಯ, ಅವನು ಯಾವ ಕಡೆಗೆ ಇರ್ತಾನೋ ಅದು ಧರ್ಮದ ಪಕ್ಷ ಅಂತಕ್ಕಂಥದ್ದು ಬಲರಾಮನಿಗೆ ಒಂದು ಮನವರಿಕೆ ಆಗಿರ್ತದೆ. ಹಂಗಾಗಿ ನನಗೇನು ಗೊತ್ತಿಲ್ಲ, ನೀನು ಯಾವ ಕಡೆಗೆ ಇರು, ನೀನು ಎಲ್ಲಿರ್ತೀಯ ಅದು ಧರ್ಮದ ಪರ ಅಂತ ನನಗೆ ಗೊತ್ತೈತೆ. ನಾನು ಮಾತ್ರ ಈ ಯುದ್ಧದಲ್ಲಿ ಎಂಟ್ರಿ ಆಗಲ್ಲ, ನನ್ನೇನು ಕೇಳಬೇಡ ಅಂತಕ್ಕಂಥದ್ದನ್ನು ಹೇಳ್ಬಿಡ್ತಾನೆ. ನೀನೇನಾರ ಮಾಡಿಕೆ, ನೀನು ಪಾಂಡವ್ರ ಪರವಾಗಿರೋ ಯಾರ ಪರವಾಗಿರೋ, ಒಟ್ಟು ಧರ್ಮದ ಪರವಾಗಿರ್ತೀಯ ಅಂಬಂದು ನನಗೆ ಗೊತ್ತೈತೆ ಅಷ್ಟು ಹೇಳ್ತಾನೆ. ನಾನಂತೂ ಬರಲ್ಲ, ಯಾರ ಕಡೆಗೆ ಬರಲ್ಲ, ಈಗ ಮಾತು ಕೊಟ್ಬಿಟ್ಟೀನಿ, ನಾನಂತೂ ಯಾರ ಕಡೆಗೆ ಬರಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಇತ್ತ ಅಲ್ಲೇ ಸುತ್ತಮುತ್ತ ಅವನ ಅಭಿಮನ್ಯು ಆ ಒಂದು ಚಕ್ರವ್ಯೂಹದ ಸಮರ, ಒಂದು ಯುದ್ಧದ ಒಂದು ಅಭ್ಯಾಸವನ್ನು ಮಾಡ್ತಾ ಇರ್ತಾನೆ. ಆಗ ಅವ್ರು ಬರ್ತಾರೆ, ದುರ್ಯೋಧನ ಮತ್ತು ಶಕುನಿ ಅಲ್ಲಿಗೆ ಬರ್ತಾರೆ, ಮಾತಾಡ್ತಾರೆ ಜೊತೆಗೆ. ಬಲರಾಮ, ಕೃಷ್ಣ ಎಲ್ಲರೂ ಸಹ 5 ಜನನೂ ಸಹ ಮಾತಾಡ್ತಾರೆ. ಆಗ ಅಲ್ಲೇ ಅವನು ಚಕ್ರವ್ಯೂಹದ ಒಂದು ಸಮರಾಭ್ಯಾಸ ಮಾಡ್ತಾ ಇರ್ತಾನಲ್ಲ, ಅಭಿಮನ್ಯು ಬರ್ತಾನೆ ಇವ್ರ ಜೊತೆ. ಇವ್ರ ಹತ್ರ ಬಂದಾಗ ನೋಡ್ರಿ, ಶಕುನಿ ಹೇಳ್ತಾನೆ, ನಿನ್ನ ಮಾವ ಬಲರಾಮನ ಹತ್ಯೆ ಮಾಡುವೆಯಾ ಅಂತ ಕೇಳ್ತಾನೆ. ಅಂದರೆ ಬಲರಾಮ ಆಲ್ರೆಡಿ ನಮ್ಮ ಕಡೆಗೆ ಆಗಿಬಿಟ್ಟಾನಂತ ಅವ್ರು ತಿಳ್ಕೊಂಬಿಟ್ರಿ ಈಗ. ಯಾಕಂದರೆ ಪಾಂಡವ್ರ ಕಡೆ ಬರಲ್ಲ ಅಂತ ಹೇಳ್ಬಿಟ್ಟಿದ್ರಲ್ಲ, ನಾನು ಶ್ರೀಕೃಷ್ಣ ಮತ್ತು ನಮ್ಮ ಸೈನ್ಯ ಪಾಂಡವ್ರ ಪರವಾಗಿ ಯುದ್ಧ ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ನಲ್ಲ. ಹಂಗಾಗಿ ಈಗ ನೀವು ಯುದ್ಧ ಮಾಡಿದರೆ ಬಲರಾಮ ನಿಮಗೆ ಎದುರು ಪಾರ್ಟಿ ಹಾಕಾನೆ. ಆಗ ಸಮಯ ಬಂದರೆ ನೀನು ಬಲರಾಮನನ್ನು ಹತ್ಯೆ ಮಾಡ್ತೀಯನಂತ ಕೇಳ್ತಾನೆ ಶಕುನಿ. ಆಗ ಬಲರಾಮ ಹೇಳ್ತಾನೆ, ನೋಡ್ರಿ, ನಾನು ಯಾರ ಪರವಾಗಿ ಯುದ್ಧ ಮಾಡುವುದಿಲ್ಲ, ನಾನು ಪಾಂಡವ್ರ ಪರವಾಗಿ ಯುದ್ಧ ಮಾಡಲ್ಲ ಅಂತೇಳಿ, ಆದರೆ ನಾನು ಯಾರ ಪರವಾಗಿ ಯುದ್ಧ ಮಾಡಲ್ಲ, ಶ್ರೀಕೃಷ್ಣನನ್ನು ಭೇಟಿ ಮಾಡಿ ಸಹಾಯಕ್ಕೆ
ನಿಮಗೆ ಸಹಾಯ ಬೇಕಂದ್ರೆ ಶ್ರೀಕೃಷ್ಣಕ್ಕೆ ಹೋಗ್ರಿ. ಶ್ರೀಕೃಷ್ಣ ಹೆಂಗೆ ಹೇಳ್ತಾನೆ ಹಂಗೆ ಕೇಳ್ರಿ. ನಾನು ಮಾತ್ರ ತಟಸ್ಥವಾಗಿರ್ತೀನಿ, ಯಾರ ಕಡೆಗೆ ಬರಲ್ಲ. ಇತ್ಲ ಪಾಂಡವ್ರ ಕಡೆಗೆ ಬರಲ್ಲ, ಕೌರವರ ಕಡೆಗೆ ಬರಲ್ಲ. ಶ್ರೀಕೃಷ್ಣ ಉಂಟು, ಒಂದು ಅಕ್ಷೋಹಿಣಿ ಸೈನ್ಯ ಉಂಟು, ನಾರಾಯಣಿ ಸೈನ್ಯ. ಅವೆರಡನ್ನು ನೀವು ಏನು ಬೇಕಾದ್ರೂ ಮಾಡಿಕೊಡ್ರಿ, ನಾನು ಇದರಲ್ಲಿ ತಟಸ್ಥವಾಗಿರ್ತೀನಿ, ನಾನು ಇದರಲ್ಲಿ ಭಾಗವಹಿಸಲ್ಲ. ನೀವು ಹೋಗ್ರಿ, ಅವ್ರನ್ನ ಕೇಳ್ರಿ, ಸಹಾಯ ಬೇಕಾದರೆ ಶ್ರೀಕೃಷ್ಣನ ಕೇಳ್ರಿ ಅಂತಕ್ಕಂಥದ್ದನ್ನು ಬಲರಾಮ್ ಹೇಳ್ತಾನೆ. ಯಾರ ಕಡೆ ಶ್ರೀಕೃಷ್ಣ ಇರುವನೋ ಅವರ ವಿಜಯ ಶೀಘ್ರ ಹೋಗಿ ಅಂತ ಹೇಳ್ತಾನೆ. ಅದನ್ನೊಂದು ಸೂಕ್ಷ್ಮ ಹೇಳ್ತಾನೆ ಇವರಿಗೆ. ಶ್ರೀಕೃಷ್ಣ ಯಾರ ಕಡೆಗೆ ಇರ್ತಾನೋ ಅವ್ರದ್ದು ವಿಜಯ ಕಾಯಂ, ಕಟ್ಟಿಟ್ಟ ಬುತ್ತಿ. ಅವ್ರಿಗೆ ಜಯ ಸಿಗ್ತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಹಂಗಾಗಿ ನೀವು ಬೇಗ ಶ್ರೀಕೃಷ್ಣನನ್ನು ಕಾಣ್ರಿ ಅಂತಕ್ಕಂಥದ್ದನ್ನು ಹೇಳ್ತಾನೆ ಬಲರಾಮ ಶಕುನಿ ಮತ್ತು ದುರ್ಯೋಧನನಿಗೆ. ಇತ್ತ ಅರ್ಜುನ ಸಹ ಬಂದಿದ್ನಲ್ಲ, ಸುಭದ್ರೆ ಮಗನನ್ನು ನೋಡೋಕ್ಕೆ ಬಂದಿದ್ನಲ್ಲ, ಸುಭದ್ರೆ ಕೂಡ ಹೇಳ್ತಾಳೆ, ಇಲ್ಲ ಶ್ರೀಕೃಷ್ಣನನ್ನು ಸಹಾಯ ಕೇಳಬೇಕು. ಈಗ ಬಲರಾಮ ಅಂತ ಹೇಳ್ಬಿಟ್ಟಾನೆ, ನಾನು ಯಾರ ಪರವಾಗಿ ಬರಲ್ಲ ಅಂತ ಹೇಳ್ಬಿಟ್ಟಾನೆ. ಹಂಗಾಗಿ ಶ್ರೀಕೃಷ್ಣನ ಹತ್ರ ನೀವು ಹೋಗ್ರಿ ಬೇಗ ಅಂತಕ್ಕಂಥದ್ದನ್ನು, ಯಾಕಂದ್ರೆ ಅವರು ಸಹ ಸಹಾಯ ಕೇಳೋಕ್ಕೆ ಬಂದಿದ್ದಾರೆ. ಅವರು ಸಹಾಯ ಕೇಳೋಕೆ, ಯಾಕಂದರೆ ಶ್ರೀಕೃಷ್ಣನ ಸಹಾಯ ಕೇಳೋಕ್ಕೆ ಬಂದಾಗ ನೀವು ಸಹಾಯ ಮಾಡಲೇಬೇಕು. ಶ್ರೀಕೃಷ್ಣ ಇಬ್ಬರಿಗೂ ಸಂಬಂಧಿ ಶ್ರೀಕೃಷ್ಣ. ಹಂಗಾಗಿ ನೀವು ಮೊದಲು ಹೋಗ್ರಿ ಅಂತಕ್ಕಂಥದ್ದನ್ನು ಅವಸರ ಮಾಡ್ತಾಳೆ ಆಕೆ ಸುಭದ್ರ. ಬೇಗ ಮೊದಲು ಹೋಗಿ ಅಂತಕ್ಕಂಥದ್ದನ್ನು ಹೇಳ್ತಾಳೆ. ಅಷ್ಟೊತ್ತಿಗೆ ಇವನು ದುರ್ಯೋಧನ ಹೋಗ್ಬಿಟ್ಟಿರ್ತಾನೆ ಅಲ್ಲೇ. ಅವನು ಶ್ರೀಕೃಷ್ಣ ಮಲಿಕೊಂಡಿರ್ತಾನೆ ಮಂಚದ ಮೇಲೆ. ಶ್ರೀಕೃಷ್ಣನ ಹತ್ತಿರ ಮೊದಲು ಬಂದು ತಲೆ ಹತ್ತಿರ ಕೂತ್ಕೊಳ್ತಾನೆ ಇವನು ದುರ್ಯೋಧನ. ಮಂಚದ ಮೇಲೆ ಮಲಗಿಬಿಟ್ಟಿರ್ತಾನೆ, ಅಥವಾ ಮಲಗಿದಂಗೆ ನಡೆಸಿರ್ತಾನೆ ಅವನು ಶ್ರೀಕೃಷ್ಣ. ಆವಾಗ ಇವನು ಅವಸರಕ್ಕೆ ಇವನು ಹೋಗಿರ್ತಾನೆ ಬೇಗ, ಯಾಕಂದ್ರೆ ಯಾಕಂದ್ರೆ ಯಾರು ಫಸ್ಟ್ ಬರ್ತಾರೋ ಅವ್ರಿಗೆ ಸಹಾಯ ಫಸ್ಟ್ ಮಾಡಬೇಕು. ಅದೊಂದು ನಿಯಮ, ಅದೊಂದು ನೈತಿಕತೆ. ಹಂಗಾಗಿ ಇವನ ಫಸ್ಟ್ ಹೋಗ್ಬಿಟ್ಟಿರ್ತಾನೆ. ಹೋದನ ಏನು ಮಾಡ್ತಾನೆ, ಇವ್ನು ಮಕ್ಕಂಡಿರ್ತಾನಲ್ಲ, ತಲೆ ಹತ್ರ ಕೂತ್ಕೊಂತಾನೆ, ಹೋಗಿ ತಲೆದಿಂಬ ಹತ್ರ ಕೂತ್ಕೊಂತಾನೆ ದುರ್ಯೋಧನ. ಇವನು ಅರ್ಜುನ ಎಂಟ್ರಿ ಹಾಕಾನೆ, ಅಷ್ಟೊತ್ತಿಗೆ ಇವನೆಲ್ಲ ದುರ್ಯೋಧನ ಕುಂತ್ಬಿಟ್ಟಿದ್ದಾನೆ. ಇವನೇನು ಮಾಡ್ತಾನೆ, ಇವನು ಹೋಗಿ ಮಂಚದ ಮೇಲೆ ಕೂತ್ಕೊಳ್ಳಲ್ಲ, ಇವನು ಕಾಲೆಲ್ಲಿರ್ತತ ಆ ಕಡೆ ಕೆಳಗೆ, ಪಾದದ ಕೆಳಗೆ ಕೂತ್ಕೊಂತಾನೆ, ಮಂಚ ಬಿಟ್ಟು ಕೆಳಗೆ ಕೂತ್ಕೊಂತಾನೆ ಅರ್ಜುನ. ಶ್ರೀಕೃಷ್ಣ ಮಲಗಿದಂತೆ ನಡೆಸಿರ್ತಾನೆ ಅಷ್ಟೇ ಅವನು. ಅವಾಗ ಎದ್ದು ಹೇಳ್ತಾನೆ, ಇವರಿಬ್ಬರು ಬಂದಾರ ಮತ್ತು ಗೊತ್ತಾಯ್ತಾ. ಫಸ್ಟ್ ಎದ್ದ ತಕ್ಷಣವೇ ತಲೆ ಮೇಲಿದ್ದಾರೆ ಕಾಣಲ್ಲ, ಕಾಲು ಮುಂದೆ ಇದ್ದಾರೆ ಕಾಣ್ತಾರೆ ಅವಾಗ ಅವ್ರಿಗೆ. ಅವಾಗ ಎದ್ದ ತಕ್ಷಣ ಅರ್ಜುನನ ಮಾತಾಡ್ತಾನೆ ಶ್ರೀಕೃಷ್ಣ. ಅವಾಗ ದುರ್ಯೋಧನ ಆಕ್ಷೇಪ ವ್ಯಕ್ತಪಡಿಸಿ, ನಾನು ಫಸ್ಟ್ ಬಂದನು, ನನ್ನ ಯಾಕೆ ಮಾತಾಡ್ಸಲ್ಲ, ನೀವು ಅವನಿಗೆ ಮಾತಾಡ್ಸಿದ್ರಲ್ಲ ಅಂತ. ಅವಾಗ ಶ್ರೀಕೃಷ್ಣ ಹೇಳ್ತಾನೆ, ನೀನು ತಲೆ ಮೇಲೆ ಕುಂತಿದ್ದೆಪ್ಪ, ಪಾದ ಕುಂತದ್ದ ಕಂಡ ಅಂತ ಹೇಳ್ತಾನೆ ಅವನು. ಇಲ್ಲ ನಾನೆಲ್ಲಿ ತಲೆ ಮೇಲೆ ಕುಂತೀನಿ, ನಿಮ್ಮ ತಲೆ ಪಕ್ಕೆ ಕುಂತೀನಿ ಅಂತ ಹೇಳ್ತಾನೆ ಅವನು. ನಾನು ನಿಮ್ಮ ತಲೆ ಮೇಲೆ ಕುಂತಿಲ್ಲ, ತಲೆ ಹತ್ರ ಕುಂತಿದ್ದೆ ಅಂತ ಹೇಳ್ತಾರೆ. ಹೌದು, ನಾನು ಎದ್ದಾಗ ನನಗೆ ಫಸ್ಟ್ ಕಾಣ್ತಕ್ಕಂಥವ್ರು ಕಾಲ ಹತ್ರ ಇರ್ತಕ್ಕಂಥವ್ರು ಕಾಣೋದು. ಹಾಗಾಗಿ ನಾನು ಅವ್ನು ಮಾತಾಡಿಸಿದೆ, ಈಗ ನಿನ್ನ ಮಾತಾಡಿಸ್ದೆ ಅಂತ ಹೇಳ್ತಾನೆ ಅವನು. ಈಗ ಫಸ್ಟ್ ಅವ್ನು ಮಾತಾಡ್ಸಿದೆ ಅಂದರೆ ಅವನದೇನು ಫಸ್ಟ್ ವಿಚಾರ ಕೇಳಬೇಕು. ಅರ್ಜುನ ಯಾಕೆ ಬಂದಾನೆ ಕೇಳಬೇಕು, ಅವನ ಸಮಸ್ಯೆ ಬಗೆಹರಿಸಿದ ಮೇಲೆ ನಿಂತಾಕೆ ಬರ್ತದೆ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಅದಕ್ಕೆ ವಾದ ವಿವಾದ ಆಗ್ತದೆ, ವಾಗ್ವಾದ ಆಗ್ತದೆ. ನೀವು ನನ್ನ ಫಸ್ಟ್ ಕೇಳಬೇಕು, ನಾನು ಯಾಕೆ ಬಂದಿನ ಅಂತ ಕೇಳಬೇಕು, ನನಗೆ ಸಹಾಯ ಮಾಡೋಕ್ಕೆ ನೀವು ಫಸ್ಟ್ ಅಂತ ದುರ್ಯೋಧನ. ಅವಾಗ ಇಷ್ಟು ಗಲಾಟೆಯಾಗಿ ಅವನು ಹೊರಡಕ್ಕೆ ಪ್ರಾರಂಭ ಮಾಡ್ತಾನೆ ಯಾರೋ ದುರ್ಯೋಧನ. ನೀವು ನನಗೆ ಸಹಾಯ ಮಾಡಲ್ಲ, ಹಂಗಾಗಿ ನೀವು ಹಿಂಗೆ ಮಾಡೋಕ್ಕತ್ತೀರ, ಹಂಗೆ ಹಿಂಗೆ ಅಂತ. ಆವಾಗ ಅರ್ಜುನ ತಡೆದು ಕುಂದಿರ್ಸ್ತಾನೆ ಅವ. ಇಲ್ಲ, ಶ್ರೀಕೃಷ್ಣನಿಗೆ ಹೇಳ್ತಾನೆ, ಇಲ್ಲ ದುರ್ಯೋಧನನೇ ಫಸ್ಟ್ ಅವನದೇ ಕೇಳಿಬಿಡ್ರಿ, ಫಸ್ಟ್ ಅವನ ಸಮಸ್ಯೆನೇ ಕೇಳ್ರಿ, ಅವನಿಗೆ ಸಹಾಯ ಮಾಡಿರಿ ಫಸ್ಟ್, ಆಮೇಲೆ ಬೇಕಾದ್ರೆ ನಮಗೆ ಮಾಡಿರಿ ಅಂತಕ್ಕಂಥದ್ದನ್ನು ಅರ್ಜುನ ಹೇಳ್ತಾನೆ. ಆಗ ಅವ್ರು ಯಾಕೆ ಬಂದಾರ ಅನ್ನೋದು ಗೊತ್ತಾಗ್ಬಿಡುತ್ತೆ. ಇಬ್ಬರು ಯಾಕೆ ಬಂದಾರ ಅಂತಕ್ಕಂಥದ್ದು ಶ್ರೀಕೃಷ್ಣನಿಗೆ ಗೊತ್ತಾಯಿತು. ಆಗ ಶ್ರೀಕೃಷ್ಣ ಹೇಳ್ತಾನೆ, ನೋಡಪ್ಪ ನನ್ನಲ್ಲಿ 2 ಭಾಗ ಮಾಡ್ತೀನಿ ಈಗ. ಒಂದು ಅಕ್ಷೋಹಿಣಿ ಸೈನ್ಯ, ನಾರಾಯಣಿ ಸೈನ್ಯ ಒಂದು ಕಡೆಗೆ, ನಾನೊಬ್ಬನ ಒಂದು ಕಡೆಗೆ, 2 ಭಾಗ ಆಯ್ತು ನಮ್ಮದು. ನೀವು ಯಾವ್ದಾರು ಆಯ್ಕೆ ಮಾಡಿ ಕೇಳ್ರಿ. ಫಸ್ಟ್ ಅರ್ಜುನನ ನೋಡಿ ನಾನು ಅರ್ಜುನ ಆಯ್ಕೆ ಮಾಡಲಿ ಅಂತ ಹೇಳ್ತಾನೆ ಅವನು. ಅದ್ರಾಗೂ ಗಲಾಟೆ, ಇಲ್ಲ ನಾನು ಫಸ್ಟ್ ಆಯ್ಕೆ ಮಾಡ್ದಂತ ಅವನು ದುರ್ಯೋಧನ. ಒಂದು ಅಕ್ಷೋಹಿಣಿ ಸೈನ್ಯ ಒಂದು ಕಡೆಗೆ, ನಾನೊಬ್ಬನ ಒಂದು ಕಡೆಗೆ. ಅದರಲ್ಲಿ ಹೇಳ್ತಾನೆ ಕಂಡೀಷನ್ ನೋಡಿರಿ, ನಾನದೇನೆಂದರೆ ಸುದರ್ಶನ ಚಕ್ರ ಉಪಯೋಗಿಸಲ್ಲ, ತ್ರಿಶೂಲ ಉಪಯೋಗಿಸಲ್ಲ, ವಜ್ರಾಯುಧ ಇವ್ಯಾವನು ಒಟ್ಟು ಶಸ್ತ್ರ ಇಲ್ಲ. ನಾನು ಸುಮ್ಮನೆ ಇರ್ತೀನಿ ಇವ್ರ ಕಡೆಗೆ ಅಷ್ಟೇ. ನಾನೊಬ್ಬನ ಒಂದು ಕಡೆಗೆ ಇರ್ತೀನಿ, ನನ್ನ ಹತ್ರ ಯಾವ ಶಸ್ತ್ರಾಸ್ತ್ರಗಳು ಇರಲ್ಲ, ನಿಶಸ್ತ್ರವಾಗಿರ್ತೀನಿ ನಾನೊಬ್ಬನ ಒಂದು ಕಡೆಗೆ. ಒಂದು ಅಕ್ಷೋಹಿಣಿ ಸೈನ್ಯ ಒಂದು ಕಡೆಗೆ, ನಾರಾಯಣಿ ಸೈನ್ಯ ಅವಾಗ ಭಾಳ ಶ್ರೇಷ್ಠ ಸೈನ್ಯ ಅದು. ನೀವು ಯಾವುದನ್ನು ಆಯ್ಕೆ ಮಾಡ್ಕೊಂಡ್ರಿ, 2 ಐತೆ ನನ್ನ ಕಡೆ, 2 ಭಾಗ ಇದಾವೆ, ನೀವು ಯಾವುದಾದ್ರು ಆಯ್ಕೆ ಮಾಡ್ಕೊಳ್ರಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಅವಾಗ ಶ್ರೀಕೃಷ್ಣ ಹೇಳ್ತಾನೆ, ನೋಡ್ರಿ ಪಾರ್ಥ ಯಾಚನೆಗೆ ಬಂದಾನ ಅರ್ಜುನ, ಅವನು ಬೇಡಕ್ಕೆ ಬಂದಾನೆ, ನಮ್ಮನ್ನು ಸಹಾಯ ಬೇಡಕ್ಕೆ ಬಂದಾನೆ. ಆದರೆ ನೀನು ಯೋಜನೆಗೆ ಬಂದಿದ್ದೀಯಾ ಅಂತ ಹೇಳ್ತಾನೆ ಶ್ರೀಕೃಷ್ಣ. ನೀನು ಏನೋ ಒಂದು ಸಂಚಿನಿಂದ ಬಂದೀಯ, ನಮ್ಮ ಹತ್ರ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀಯ ನೀನು.
ಆದರೆ ಪಾರ್ಥ ಬಹಳ ನಿಸ್ಸಂಶಯವಾಗಿ ಅವನು ಬೇಡಕ್ಕೆ ಬಂದಿದ್ದಾನೆ, ಹಂಗಾಗಿ ಅವನು ಪಾದ ಹತ್ರ ಕೂತ್ಕೊಂಡಿದ್ದಾನೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ನನ್ನ ಸೈನ್ಯ ನನ್ನ ವಿರುದ್ಧವೇ. ನೋಡ್ರಿ, ಈ ಎರಡು ಭಾಗ ಅಂತ ಐತಿ, ಯಾರಾದರೂ ಒಬ್ರು ಆಯ್ಕೆ ಮಾಡ್ಕೊಂತೀರಿ. ನನ್ನ ಸೈನ್ಯ, ನಾರಾಯಣ ಸೈನ್ಯ ನನ್ನ ವಿರುದ್ಧನೇ ಹೋರಾಡ್ತೈತಿ. ಅದು ಅದ್ವಿತೀಯ ಸೈನ್ಯ, ಆಗಿನ ಕಾಲದಲ್ಲಿ ಅದ್ವಿತೀಯ ಸೈನ್ಯ ಅದು. ನಾನು ಯಾವುದನ್ನು ಉಪಯೋಗಿಸಲ್ಲ, ಸುದರ್ಶನ ಚಕ್ರ, ತ್ರಿಶೂಲ, ವಜ್ರಾಯುಧ ಯಾವುದನ್ನು ಉಪಯೋಗಿಸಲ್ಲ, ಯಾವುದೇ ಶಸ್ತ್ರಗಳನ್ನು ಬಳಸಲ್ಲ. ನಾನು ನಿಶ್ಶಸ್ತ್ರವಾಗಿರ್ತೀನಿ. ಶಸ್ತ್ರ ಎತ್ತುವುದಿಲ್ಲ, ಎತ್ತಿದರೆ ನಾಶ ಆಗುತ್ತದೆ. ನಾನೇನಾದರೂ ಶಸ್ತ್ರ ಎತ್ತಿದ್ದೆ ಆದರೆ ಯುದ್ಧದಲ್ಲಿ, ರಣರಂಗದಲ್ಲಿ ಇಡೀ ಪ್ರಪಂಚ ಪ್ರಳಯ ಆಗ್ತದೆ. ಹಂಗಾಗಿ ನಾನು ಶಸ್ತ್ರ ಎತ್ತಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾನೆ. ದುರ್ಯೋಧನಿಗೆ ಗೊಂದಲ ಆಗಿಬಿಡುತ್ತೆ, ಏನು ಮಾಡಬೇಕು? ಈ ಶ್ರೀಕೃಷ್ಣನ ಆಯ್ಕೆ ಮಾಡ್ಕೊಂಡ್ರೆ ಅವನ ತೆಗಿಯೇನಿಲ್ಲ, ಬರೀ ಮನುಷ್ಯನ ತಂಡ ನಾವೇನು ಮಾಡೋಣ? ಒಬ್ಬನ್ನ ಒಂದು ಅಕ್ಷೋಹಿಣಿ ಸೈನ್ಯ ಅಂದರೆ ಕಮ್ಮಿ ಅಲ್ಲ ಅದು. ಒಂದು ಅಕ್ಷೋಹಿಣಿ ನಾರಾಯಣ ಸೈನ್ಯ, ಅದು ಭಾಳ ಭಾಳ ಶೂರದ ಕಲಿತನದ ಸೈನ್ಯ, ಅದು ಅದ್ವಿತೀಯ ಸೈನ್ಯ. ಅವನಿಗೆ ಗೊಂದಲ ಆಯ್ತು ಅವನಿಗೆ. ಆಗ ಮೊದಲು ಶ್ರೀಕೃಷ್ಣನನ್ನು ಆಯ್ಕೆ ಮಾಡಿದ ಅರ್ಜುನನಿಗೆ ಅವನು ಸಮಯನ ತಗೊಳ್ಲಿಲ್ಲ. ಈ ಎರಡು ಭಾಗ ಅಂದ ತಕ್ಷಣ ಆಯಿತು, ಶ್ರೀಕೃಷ್ಣ ನನ್ನ ಜೊತೆಗೆ ಇರಲಿಲ್ಲ, ಸಾಕು, ಯಾವ ಸೈನ್ಯ ಬೇಡ, ಏನು ಬೇಡ, ಶ್ರೀಕೃಷ್ಣ ಒಬ್ಬನಿದ್ರೆ ಸಾಕು, ನಾವು ಗೆಲ್ತೀವಿ ಅಂತ ನಾವು ಅರ್ಜುನ. ದುರ್ಯೋಧನನಿಗೆ ಇನ್ನೇನು, ಅವನಿಗೆ ಅದೇ ಬೇಕಾಗಿತ್ತು. ಇವನು ಬರೇ ಶ್ರೀಕೃಷ್ಣನಿಗೆ ನಾನೇನು ಮಾಡಲಿ, ಒಬ್ಬನ್ನ ಇವನು ಶಾಸ್ತ್ರ ಎತ್ತಲ್ಲ ಅಂತಾನೆ, ಏನು ಮಾಡಲ್ಲ ಅಂತ ನಾವು ತಗೊಂಡು ನಾವೇನು ಮಾಡೋಣ, ನನಗೆ ಒಂದು ಅಕ್ಷೋಹಿಣಿ ಸೈನ್ಯನ ಇರಲಿ ಬಿಡು ಅಂತ ಅವನು ದುರ್ಯೋಧನ. ಹಾಗಾಗಿ ಅವನ ಸೈನ್ಯನ ಆಯ್ಕೆ ಮಾಡಿದೆ. ನೋಡ್ರಿ, ಆ ದುರ್ಯೋಧನನಿಗೆ ಲಾಭದ ಆಸೆ ಇತ್ತು. ಅಂದರೆ ನಾವು ಯುದ್ಧದಲ್ಲಿ ಗೆಲ್ಬೇಕಂದ್ರೆ ಸೈನ್ಯ ಬೇಕು ಅಂತಕ್ಕಂಥ ಒಂದು ಲಾಭ ಆಸೆ ಇತ್ತು. ಆದರೆ ಅರ್ಜುನನಿಗೆ ಅದಿದ್ದಿಲ್ಲ. ಆ ಒಂದು ಶ್ರೀಕೃಷ್ಣನ ಒಂದು ಸಹಾಯ ಬೇಕಾಗಿತ್ತು ಅವ್ರಿಗೆ. ಇಲ್ಲ, ಶ್ರೀಕೃಷ್ಣ ಇದ್ದರೆ ನಮ್ಮ ಗೆಲುವು ಹಾಗೇ ಆಗುತ್ತೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ಪಾಂಡವರಲ್ಲಿತ್ತು. ಹಂಗಾಗಿ ಅವ್ರು ಶ್ರೀಕೃಷ್ಣನನ್ನು ಆಯ್ಕೆ ಮಾಡಿಕೊಂಡ. ದುರ್ಯೋಧನ ಭಾಳ ಸಂತೋಷ ಪಡ್ತಾನೆ. ಹೆಂಗೆ ಅರ್ಜುನ ಬಿಡಪ್ಪ, ಅವನೆಲ್ಲಿ ಅರ್ಜುನನ ಒಂದು ಅಕ್ಷೋಹಿಣಿ ಸೈನ್ಯ ಆಯ್ಕೆ ಮಾಡ್ಕೊಂತಾನಂತ ಇವನಿಗೆ ಹೆದರಿಕೆ ಇತ್ತು. ಆದರೆ ಯಾವಾಗ ಅವನು ಶ್ರೀಕೃಷ್ಣ ಆಯ್ಕೆ ಮಾಡ್ಕೊಂಡು ಇವನಿಗೆ ಸಂತೋಷ ಆಗಿಬಿಡುತ್ತೆ, ನನಗೆ ಸೈನ್ಯ ಸಿಗ್ತಲ್ಲ, ಒಂದು ಅಕ್ಷೋಹಿಣಿ ಸೈನ್ಯ ಸಿಗ್ತಲ್ಲ ಅಂತಕ್ಕಂಥದ್ದು ಸಂತೋಷ ಆಯ್ತು ಅವನಿಗೆ. ಸೈನ್ಯವಿಲ್ಲದ ನಿಶಸ್ತ್ರ ವ್ಯಕ್ತಿಯಿಂದ ಏನು ಉಪಯೋಗ? ಅವನು ತಾಂಡು ಏನು ಮಾಡೋಣ, ಅವನು ಎದುರಿಗೆ ಅಂತಾನೆ. ಈಗ ಶ್ರೀಕೃಷ್ಣ ಶಸ್ತ್ರ ಎತ್ತಲ್ಲ ಅಂತಾನೆ, ನಿಶಸ್ತ್ರ ಆಗ್ತೆ ಅಂತಾನೆ, ಅವನು ತಾಂಡು ನಾನು ಏನು ಮಾಡಲಿ, ಬೇಡ ಅಂತಕ್ಕಂಥದ್ದನ್ನು ಅವನಿಗೆ ಸಮಾಧಾನ ಆಯ್ತು ಅಲ್ಲಿ ದುರ್ಯೋಧನನಿಗೆ. ಇಷ್ಟು ಈಗ ಸಮಯ ಆಯಿತು. ಇಷ್ಟು ವಿಚಾರಗಳನ್ನು ಮಹಾಭಾರತ ಕಥಾಸಾರ ಭಾಗ 32 ಸಂಚಿಕೆ 32 ಇಷ್ಟು ವಿಚಾರಗಳನ್ನು ಇಲ್ಲಿಗೆ ವಿರಾಮವನ್ನು ಕೊಡ್ತಾ, ಇಷ್ಟು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಸಬ್ಕಲ್ ನಾಡಿನ ಸರ್ವ ಸದಸ್ಯರಿಗೂ, ಇಷ್ಟು ಹೊತ್ತು ಸಾವಧಾನವಾಗಿ ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ತುಂಬ ಹೃದಯದ ಶರಣಾರ್ಥಿಗಳನ್ನು ಅರ್ಪಿಸಿ ಈ ಒಂದು ಉಪನ್ಯಾಸಕ್ಕೆ ವಿರಾಮವನ್ನು ಕೊಡ್ತಾಯಿದ್ದೀನಿ. ಎಲ್ಲರಿಗೂ ನಮಸ್ಕಾರ.